ಹಾಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ದಯವಿಟ್ಟು ಮೇಡಮ್ ಉಪನ್ಯಾಸವನ್ನು ನೀಡಬೇಕು. ಎಲ್ಲರಿಗೂ ನಮಸ್ಕಾರ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು, ಏನು ಬಲ್ಲೆನು ನಾನು, ಸಕಲವನು ನೆರೆ ಸುಜ್ಞಾನ ಮೂರ್ತಿ ನೀನು, ದೇವ ರಕ್ಷಿಸು ನಮ್ಮನು ಅನವರತ. ಪ್ರಾರಂಭದಲ್ಲಿ ದೀನ ನಾನು ಅಂತಾನೆ ಸಂಬೋಧಿಸಿದಂತಹ ಕನಕ ಅಧಿಕಾರ ಕತ್ತೆಯನ್ನು ಹಿಡಿದು ಜನರ ಜೊತೆಗೆ ಒಂದಾಗಿ ಬೆರೆತಂತಹ ಮಾನವತಾವಾದಿ. ಅಂತಹ ಮಾನವತಾವಾದಿ ಕನಕನ ಅಂಗಳದಲ್ಲಿ ನಿಂತು ಕನಕದಾಸರ ಸಾಹಿತ್ಯವನ್ನು ಅವಲೋಕಿಸುತ್ತಾ ಮಾತೋಶ್ರೀಯವರ ಸ್ಮರಣೆಯನ್ನು ಕೂಡ ನಾವು ಮಾಡ್ತಾ ಇವತ್ತೊಂದು ಅರ್ಥಪೂರ್ಣವಾದಂತಹ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದಂತಹ ಸಂದರ್ಭದಲ್ಲಿ ಮಹಾದಿವ್ಯ ಚೇತನ ಕನಕನ ಪಾದಗಳಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಇಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಒಂದು ಅಧಿಕಾರ ಅಂತಂದರೆ ಅದೊಂದು ಪದವಿ ಅಂತ ಮಾತ್ರ ಅಂದುಕೊಳ್ಳದೆ ಆ ಪದವಿಗೆ ಅಧಿಕಾರಕ್ಕೊಂದು ಸಾರ್ಥಕವಾದಂತಹ ಒಂದು ಸೇವೆಯನ್ನು ಸಲ್ಲಿಸುವಂತಹ ಮನೋಭಾವದಿಂದ ಇವತ್ತು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಬಂದಂತಹ ನಮ್ಮ ಶ್ರೀಯುತ ಮುಖಣ್ಣ ಕರಿಗಾರ್ ಅವ್ರ ಹೆಸರು ಕೇಳಿದ್ರೆ ಬಹುಶಃ ಇಲ್ಲೊಂದು ಹೊಸ ರೀತಿಯ ಗಾಳಿ ಬೀಸ್ತಾ ಇದೆ ಕಾಗಿನೆಲೆಯಲ್ಲಿ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಸತ್ಯವಾದಂಥದ್ದು. ಯಾಕೆ ಅಂತಂದ್ರೆ ಕನಕ ಸ್ಥಾವರಗೊಂಡಿದ್ದ, ಕನಕ ಸಾಂಸ್ಥಿಕರಣಗೊಂಡಿದ್ದ, ಅಂತಹ ಒಂದು ಸಂಸ್ಕೃತಿಗೊಂಡಂತಹ ಕನಕನನ್ನ, ಸ್ಥಾವರಗೊಂಡ ಕನಕನನ್ನ ಮತ್ತೊಮ್ಮೆ ಜಂಗಮಗೊಳಿಸುವಂತಹ ಮತ್ತೆ ಚಲನಶೀಲ ಮಾಡುವಂತಹ ಕೆಲಸವನ್ನ ಇಂತಹ ವಿಧಾಯಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಆಯುಕ್ತರು ಮಾಡ್ತಾ ಇದ್ದಾರೆ. ನನಗೊಂದು ಪದವಿ ಸಿಕ್ತು ಅಂತ ಅವರು ಆರಾಮವಾಗಿ ಕೂತ್ಕೊಂಡಿಲ್ಲ, ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ. ಕನಕ ಸಾಹಿತ್ಯ ಮತ್ತು ಕನಕನ ಮಾನವೀಯ ಪರ ಮೌಲ್ಯಗಳು ಹೇಗೆಲ್ಲ ಇವತ್ತು ಜನಕ್ಕೆ ಮುಟ್ಟಬೇಕು ಅಂತನ್ನುವಂತಹ ಆಲೋಚನೆಯಲ್ಲಿ ಅವರಿದ್ದಾರೆ. ಅಂಥವರ ಘನ ಅಧ್ಯಕ್ಷತೆಯಲ್ಲಿ ಇವತ್ತು ಅವರ ಮಾತೋಶ್ರೀ ಆದಂತಹ ಶಿವೈಕ್ಯ ಶರಣೆ ಶ್ರೀಮತಿ ಮಲ್ಲಮ್ಮ ಕರಿಗಾರ್ ಅವರ ಸ್ಮರಣಾರ್ಥ ಈ ದತ್ತಿ ಉಪನ್ಯಾಸ ನಡೆದಿದೆ. ನಾನು ಈ ಸಂದರ್ಭದಲ್ಲಿ ಕನಕದಾಸರದೇ ಒಂದು ಕೀರ್ತನೆಯ ಸಾಲನ ಹೇಳಿ ತಾಯಿ ಎಷ್ಟೊಂದು ಪುಣ್ಯವತಿ ಅಂತನ್ನುವಂಥದ್ದನ್ನ ನೆನಪು ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದೇನೆ. ಅಗಣಿತ ಜನನಿ ಕೊಟ್ಟ ಮೊಲೆ ಹಾಲನ್ನ ಉಂಬುವಾಗ ಒಂದೊಂದು ಬಿಂದು ನೆಲಕ್ಕೆ ಬಿದ್ದಾಗ ಆ ಮೊಲೆ ಹಾಲಿನ ಹನಿಗಳನ್ನ ಎನಿಸುವುದಕ್ಕೆ ಸಾಧ್ಯವಾಗಲಿಲ್ಲ, ಅದು ಸಪ್ತ ಸಾಗರಕ್ಕಿಂತ ಅಧಿಕವಾಯಿತು ಅಂತನ್ನುವಂತಹ ಮಾತನ್ನ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ಅಂತಹ ತಾಯಿ ಕೊಟ್ಟ ಅಮೃತದ ಹಾಲನ್ನ ಸವಿದು ಮತ್ತು ಆ ಅಮೃತಧಾರೆಯನ್ನ ಈ ನೆಲಕ್ಕೆ ಇರುವಂತಹ ಕೆಲಸವನ್ನ ಅವರ ಮಗನಾಗಿ ಇವತ್ತು ನಮ್ಮ ಸರ್ ಅವರು ಮಾಡ್ತಾ ಇರುವಂತದ್ದು ಬಹಳ ಖುಷಿ. ಹೀಗಾಗಿ ಇದೊಂದು ತಾಯಿ ಮಗನ ಒಂದು ವಾತ್ಸಲ್ಯ ಪೂರಿತವಾದಂತಹ ಸಂಬಂಧ ನಮಗೂ ಕೂಡ ಅನುಕರಣೀಯ ಅಂತನ್ನುವಂಥದ್ದನ್ನ ಸರ್ ಅವರು ಮೊದಲ ದತ್ತಿ ಉಪನ್ಯಾಸವನ್ನ ತಾಯಿ ಹೆಸರಿನಲ್ಲಿಟ್ಟು ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಅಂತನ್ನುವಂಥದ್ದನ್ನ ನಾವಿವತ್ತು ನೆನೆಸ್ಕೊಳ್ಬೇಕಾಗ್ತಾ ಇದೆ. ಸರ್ ಅವರನ್ನ ನಾವು ಮುಖಸ್ತುತಿ ಮಾಡ್ತಾ ಇದ್ದೇವೆ ಅಂತಲ್ಲ, ನಾನು ಇವತ್ತಿನ ಕಾರ್ಯಕ್ರಮವನ್ನು ನನ್ನ ಸ್ಟೇಟಸ್ಗೆ ನೀನೆ ಇಟ್ಕೊಂಡಿದ್ದೆ. ಅವ್ರು ಎಷ್ಟೊಂದು ಎಷ್ಟೊಂದು ಅವರ ಕೆಲಸಗಳಿಂದ ಎಲ್ಲೆಲ್ಲೆಲ್ಲ ಅವರು ಕೀರ್ತಿವಂತರಾಗಿದ್ದಾರೆ ಅಂತಂದ್ರೆ, ನಿವೃತ್ತ DC ರಾಯಚೂರಿನಲ್ಲಿದ್ದಾರೆ ಶ್ರೀಯುತ ಮೌನೇಶ್ ಗೋನಾಳ್ ಅಂತ. ಸರ್ ಅವರ ಸ್ನೇಹಿತರಂತೆ, ಅವರು ನನಗೆ ಒಳ್ಳೆಯ ಹಿತೈಷಿಗಳು. ಅವ್ರು ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವು ನಾಳೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ, ಸರ್ ನನ್ನ ಕೇಳಿದ್ರು ಅಂತನ್ನುವಂಥದ್ದನ್ನ ಅವ್ರಿಗೆ ತಲುಪಿಸ್ರಿ ಅಂತನ್ನುವಂಥ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅಂತ ಗುಲ್ಬರ್ಗಾದಲ್ಲಿದ್ದಾರೆ. ಈಗ ಅವರು ದೋನ್ಸೆ ಒಳಗೆ ಪ್ರಕೃತಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅವರು ಸಹ ಫೋನ್ ಮಾಡಿ ಹೇಳಿದ್ರು, ಅವರು ನನಗೆ ಅತ್ಯಂತ ಉತ್ತಮವಾದಂಥ ಸ್ನೇಹಿತರು, ನೀವು ಹೋದ್ರೆ ಸರ್ಗೆ ನಾ ಕೇಳಿದೆ ಅಂತನ್ನುವಂಥ ಮಾತನ್ನ ಹೇಳ್ರಿ ಅಂತಂದಾಗ, ಬಹುಶಃ ದೀಪ ಮಾತನಾಡುವುದಿಲ್ಲ, ಅದರ ಬೆಳಕು ಮಾತನಾಡುತ್ತೆ ಅನ್ನುವಂತೆ ಸರ್ ಅವರ ಕಾರ್ಯವೈಖರಿ ಎಲ್ಲ ಕಡೆಯೂ ಕೂಡ ಇದೆ ಅಂತನ್ನುವಂಥದ್ದು ಕೂಡ ನನಗೆ ಗೊತ್ತಾಯ್ತು ಅಂತ. ಸರ್ ಉದಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀಯುತ ಮುಖಣ್ಣ ಕರಿಗಾರ್ ಸರ್ ಅವರಿಗೂ
ಇವತ್ತು ತುಂಬಾ ಉತ್ತಮವಾದಂತಹ ಮಾತನ್ನ ಮಾತನಾಡಿದ್ದಾರೆ. ಹನುಮಂತಪ್ಪ ಸೋಮನಕಟ್ಟಿ ಸರ್ ಅವರು ಸಾಹಿತಿಗಳು ಗದಗ. ಹಾಗೆ ನಮ್ಮ ಸೊಪ್ಪಿನ ಸರ್ ಅವರು ಕೂಡ ಇವತ್ತು ಇಲ್ಲಿದ್ದಾರೆ. ಗೆನನವ್ರ ಸರ್ ಅಂತೂ ಅವ್ರಿಗೆ ನಿನ್ನೆಯಿಂದನೂ ತುಂಬಾ ಸೀರಿಯಸ್, ಅವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ, ಆದರೂ ಕೂಡ ಇವತ್ತು ಅವ್ರ ಕಾರ್ಯಕ್ರಮವನ್ನ ಅವ್ರು ನಡೆಸ್ಕೊಡ್ತಾ ಇದ್ದಾರೆ. ಇದು ಕನಕ ಸೇವೆ ಅಂತಾನೆ ನಾನು ಅನ್ಕೊಂಡಿದ್ದೇನೆ. ಅದ್ರ ಜೊತೆ ನನ್ನ ಪರಿಚಯ ಮಾಡಿಕೊಟ್ಟಂಥವ್ರು ಮತ್ತು ಇವತ್ತೆಲ್ಲರೂ ಕನಕನ ಸಾಹಿತ್ಯವನ್ನ ಓದಿ ಕನಕನ ಅಭಿಮಾನಿಗಳಾಗಿ ಸಮಾನ ಮನಸ್ಕರಾಗಿ ನಮ್ಮ ಎದುರಿಗೆ ಕೂತ್ಕೊಂಡಂತ ಹಿರಿಯರು ಕೂಡ ಇದ್ದಾರೆ. ಮತ್ತೆ ನೀವೆಲ್ಲ ಕಾಯಕ ಜೀವಿಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ಮೂಲಕವಾಗಿ ಒಂದು ಗೌರವದ ನಮನಗಳನ್ನ ನಾನು ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಬಹುಶಃ ಒಂದು ಸರ್ ಹೇಳಿದಂತೆ ಈ ವಿಷಯ ಇದೆಯಲ್ಲ, ಕನಕದಾಸರ ಸಾಹಿತ್ಯದಲ್ಲಿ ಸ್ತ್ರೀ ಪರ ನಿಲುವು ತುಂಬಾ ಒಂದು ವಿಶಿಷ್ಟವಾದ ಮತ್ತೆ ಅರ್ಥವನ್ನ ಮಾಡಿಕೊಳ್ಳುವಂತಹ, ಚಿಂತನೆಗೆ ಹಚ್ಚುವಂತಹ, ಜಿಜ್ಞಾಸೆಗೆ ಹಚ್ಚುವಂತಹ ಒಂದು ವಿಷಯ ಇದು. ಯಾಕಂದ್ರೆ ಒಬ್ಬ ಭಕ್ತನಾಗಿ ಕನಕದಾಸರು ಸ್ತ್ರೀಯನ್ನ ನೋಡಿದ ನೆಲೆಗಳು, ಒಬ್ಬ ಕವಿಯಾಗಿ ಸ್ತ್ರೀಯನ್ನ ನೋಡಿದಂತಹ ನೆಲೆಗಳು, ಮತ್ತೆ ವೈಯಕ್ತಿಕವಾಗಿ ಕನಕದಾಸರು ಸ್ತ್ರೀಯನ್ನ ನೋಡಿದ ನೆಲೆಗಳು, ಇವೆಲ್ಲವುಗಳನ್ನ ನೋಡ್ಕೊಂಡಾಗ ನಾನೆಲ್ಲ ಅಧ್ಯಯನ ಮಾಡಿದಾಗ ಒಂದಿಷ್ಟು ದ್ವಂದ್ವ ನಿಲುವುಗಳು ಕೂಡ ಇವರ ಸಾಹಿತ್ಯದಲ್ಲಿ ನಾನು ಓದಿದ್ದು ಅಥವಾ ಅವೆಲ್ಲ ಕಂಡು ಬರ್ತಾವೆ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳ್ತೀನಿ. ನಾನು ಮಾತನಾಡ್ತಾ ಇರುವಂಥದ್ದು ಬಹುಶಃ ಒಂದಿಷ್ಟು ವೈಚಾರಿಕವಾಗಿಯೂ ಆಗಿರ್ಬೋದು. ಹಾಗಾಗಿ ಕನಕದಾಸರು ಮೊದಲಿಗೆ ಹೇಳ್ಬಿಡ್ತಾ ಇದ್ದೇನೆ, ಕನಕದಾಸರು ಸ್ತ್ರೀ ವಿರೋಧಿಗಳು ಅಲ್ಲ. ಕನಕದಾಸರು ಈ ನೆಲದಲ್ಲಿ, ಈ ಜಲದಲ್ಲಿ, ಇಲ್ಲಿಯ ಪಶು ಪ್ರಾಣಿ ಪಕ್ಷಿಗಳಲ್ಲಿ ತಾಯ್ತನವನ್ನ ನೋಡಿದಂಥವರು, ಸ್ವತಃ ತಾಯಿ ಆದಂಥವರು. ಅಂದ್ರೆ ಕನಕದಾಸರಲ್ಲಿ ತಾಯಿ ಇದ್ದಾರೆ. ಹೀಗಾಗಿ ಅವರ ಒಂದು ವೈಯಕ್ತಿಕ ನಿಲುವುಗಳಲ್ಲಿ ಸ್ತ್ರೀಗೆ ಯಾವ ವಿರೋಧದ ನೆಲೆಯೂ ಕೂಡ ಇಲ್ಲ. ಮಾತೆಯಾಗಿ ಅವರು ದರ್ಜಿಸ್ತಾರೆ ಮತ್ತು ಸ್ವತಃ ಮಾತೆನೂ ಕೂಡ ಆಗಿದ್ದಾರೆ ಅನ್ನುವಂಥದ್ದನ್ನ ನಾನು ಹೇಳಿ ಕೆಲವೊಂದು ಅವರ ಸಾಹಿತ್ಯದ ಒಳನೋಟಗಳನ್ನ ನಿಮ್ಮೆದುರಿಗೆ ಬಿಚ್ಚಿಡುವಂತಹ ಒಂದು ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಗೆ ಎಲ್ಲ ಗೊತ್ತಿದೆ, ಕನಕ ಲೋಕ ಪರ್ಯಟನವನ್ನ ಮಾಡಿದಂಥವ್ರು. ಅವರು ಬರಿಗಾಲ ದಾಸರಾಗಿ ಎಲ್ಲ ಕಡೆ ತಿರುಗಾಡಿದಂಥವರು. ತಮ್ಮ ಲೋಕದ ಅನುಭವಗಳ ಮೂಲಕನೇ ಒಂದು ಗಟ್ಟಿಯಾದಂತಹ ಸಾಹಿತ್ಯವನ್ನ ಅವ್ರು ನಮ್ಗೆ ಕಟ್ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಬಹಳ ಮುಖ್ಯ. ಈ ಗಟ್ಟಿ ಸಾಹಿತ್ಯ ಅದು ಜನಪದರ ಸಾಹಿತ್ಯವೂ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವಿವತ್ತು ಗಮನಿಸ್ಕೊಂಡು ಬರಬೇಕಾಗುತ್ತೆ. ನೋಡ್ರಿ, ಕನಕನ ಈ ಲೋಕದ ಅನುಭವಗಳ ಜೊತೆಗೆ ಸೇರ್ಕೊಂಡಿದ್ದು ಅವನ ವೈಚಾರಿಕ ಪ್ರಜ್ಞೆ. ಹೀಗಾಗಿ ಕನಕನ ಅನುಭವ, ಕನಕನ ವೈಚಾರಿಕತೆ ಅವರಲ್ಲೊಬ್ಬ ಬಂಡಾಯಗಾರನನ್ನ ಸೃಷ್ಟಿ ಮಾಡಿದೆ. ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವಂತೆ ಮಾಡಿದೆ. ಶೋಷಣೆಯ ವಿರುದ್ಧ ಧ್ವನಿ ಎತ್ತುವಂತೆ ಅದು ಮಾಡಿದೆ. ಹೀಗಾಗಿ ಕನಕ ಎಷ್ಟು ಚಾಣಾಕ್ಷ ಅಂತಂದ್ರೆ, ವ್ಯವಸ್ಥೆಯ ಒಳಗೆ ಇದ್ದುಕೊಂಡೇ ವ್ಯವಸ್ಥೆಯನ್ನ ವಿರೋಧಿಸುವ, ವ್ಯವಸ್ಥೆಯನ್ನ ಮುರಿದು ಕಟ್ಟುವಂತಹ ಕೆಲಸವನ್ನ ತುಂಬಾ ಸೂಕ್ಷ್ಮವಾಗಿ ಮಾಡಿದ್ದಾನೆ ಅಂತನ್ನುವಂಥದ್ದು ಕನಕ ಸಾಹಿತ್ಯವನ್ನು ಓದಿಕೊಂಡಂತಹ ನಮ್ಮೆಲ್ಲರಿಗೂ ಕೂಡ ಅದೇನಾಗುತ್ತೆ ಅಂತಂದ್ರೆ ಅರ್ಥ ಆಗುವಂಥದ್ದು. ಹೀಗಾಗಿ ಕನಕದಾಸರ ಒಂದು ಸಾಹಿತ್ಯದ ಚೆಹರೆ ಅದು ತುಂಬಾ ವಿನೂತನವೂ ವಿಶಿಷ್ಟವೂ ಆಗಿರುವಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಸರ್ ಅವರು ಈಗ ಮಾತಾಡಿದ್ರು, 12ನೇ ಶತಮಾನದಲ್ಲಿ ಒಂದು ದೊಡ್ಡ ಚಳವಳಿ ಆಗ್ತಾ ಇದೆ ಬಸವಣ್ಣನ ನೇತೃತ್ವದಲ್ಲಿ. ಅದೊಂದು ಸಮಾಜದ ಕನಸನ್ನ ಹೊತ್ತುಕೊಂಡು ಬಂದಂತ ಚಳವಳಿಯೂ ಕೂಡ ಆಗಿತ್ತು ಅಂತನ್ನುವಂಥದ್ದು. ಇಲ್ಲಿ ಬಸವಣ್ಣ ಜಾತಿ ಕಟ್ಟೆಯಿಂದ ಇಳಿದು ಬರ್ತಾನೆ. ಜಾತಿ ಕಟ್ಟೆಯಿಂದ ಇಳಿದು ಬಂದಂತ ಬಸವಣ್ಣ ಜನಮುಖಿಯಾಗಿ ಜನರನ್ನ ಅಪ್ಪಿಕೊಂಡು ಒಂದು ಸಮಾಜವನ್ನ ಕಟ್ಟುವುದಕ್ಕೆ, ಕಾಯಕ ಜೀವಿಗಳ ಶ್ರಮ ಸಂಸ್ಕೃತಿಯನ್ನ ಎತ್ತಿ ಹಿಡುವುದಕ್ಕೆ ಅವನು ಮುಂದಾಗಿದ್ದು, ಅವನು ಲಿಂಗ ತಾರತಮ್ಯ, ವರ್ಗ ತಾರತಮ್ಯ ಮತ್ತು ವರ್ಣ ತಾರತಮ್ಯವನ್ನು ಕೂಡ ವಿರೋಧಿಸಿ ಆ ಒಂದು ವಿರೋಧದ ನೆಲೆಯಲ್ಲಿ ಆ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಂಡಿರುವಂಥದ್ದನ್ನ ನಾವು ನೋಡ್ತೀವಿ. 12ನೇ ಶತಮಾನ ದಾಟಿ ನಾವು 16ನೇ ಶತಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಹರಿದಾಸ ಸಾಹಿತ್ಯ ಇಂತಹ ಯಾವುದೇ ಒಂದು ಕ್ರಾಂತಿಗೆ ಮುಂದಾಗದೇ ಇದ್ದರೂ ಸಹ ಜನರ ಮೌಢ್ಯವನ್ನ ಅದು ಒಡೆದೋಡಿಸುವುದಕ್ಕೆ ತನ್ನದೇ ಆದಂತಹ ಈ ವೈದಿಕ ಚೌಕಟ್ಟಿನ ಪರಂಪರೆಯಲ್ಲೇ ಪ್ರಯತ್ನಿಸಿದ್ದನ್ನ ನಾವು ನೋಡ್ಕೊಂಡು ಬರಬೇಕಾಗುತ್ತೆ. ಆದ್ರೆ ಹರಿದಾಸರ ವಚನಕಾರರಷ್ಟು ಪ್ರತಿಭಟನಾತ್ಮಕವಾದಂತಹ ಒಂದು ಸಾಹಿತ್ಯಕ್ಕೆ ಮುಂದಾಗದೇ ಇರುವಂತಹ ಸಂದರ್ಭದಲ್ಲಿ ನಮಗೆ ಭಿನ್ನ ಧ್ವನಿಗಳಾಗಿ ಇಬ್ರು ಕಂಡು ಬರ್ತಾರೆ, ಒಬ್ಬ ಕನಕ ಮತ್ತೊಬ್ಬ ಪುರಂದರ. ಯಾಕೆ ಇವರಿಬ್ರು ಭಿನ್ನ ಧ್ವನಿಯಾಗಿ ಬರ್ತಾರೆ ಅಂತಂದ್ರೆ,
ನೋಡ್ರಿ, ಹರಿದಾಸ ಸಾಹಿತ್ಯದಲ್ಲಿ ಎರಡು ವಾಗ್ಮಯಗಳನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವ್ಯಾಸ ವಾಗ್ಮಯ ಅಥವಾ ವ್ಯಾಸಕೂಟ, ಇನ್ನೊಂದು ದಾಸವಾಗ್ಮಯ ಅಥವಾ ದಾಸಕೂಟ. ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಎಷ್ಟೇ. ಯಾವ ವ್ಯಾಸಕೂಟ ಸಂಸ್ಕೃತಮಯವಾದಂತಹ ಈ ಸಂಸ್ಕೃತಮಯದ ಸಾಹಿತ್ಯಕ್ಕೆ ಅದು ಅಂಟಿಕೊಂಡಿತ್ತು, ಆ ಒಂದು ಸಾಹಿತ್ಯವನ್ನ ದಾಟಿ ಈ ದಾಸಕೂಟಕ್ಕೆ ಅಂಟಿಕೊಂಡಂತವರು ಕನಕ ಮತ್ತು ಪುರಂದರು. ಈ ದಾಸಕೂಟ ಅಂತಂದ್ರೆ ಮತ್ತೇನು ಅಲ್ಲ, ಕನ್ನಡದ ದೇಶೀಯತೆಯನ್ನ, ಕನ್ನಡ ಭಾಷೆಯನ್ನ, ಕನ್ನಡ ಪರವಾದಂತಹ ಮನಸ್ಸುಗಳನ್ನ ಕಟ್ಟುವಂತಹ ಒಂದು ಕೆಲಸಕ್ಕೆ ಕನಕ ಮತ್ತು ಪುರಂದರು ಬರ್ತಾರೆ. ಅದರಲ್ಲಿ ಪುರಂದರದಾಸರಿಗಿಂತ ಕನಕದಾಸರು ಯಾಕೆ ಶ್ರೇಷ್ಠರಾಗ್ತಾರೆ ಅಂತಂದ್ರೆ, ಪುರಂದರದಾಸರು ಬರೀ ಭಕ್ತಿಯ ಹಂತದಲ್ಲಿ ಕೀರ್ತನೆಗಳನ್ನ ಮಾತ್ರ ಕಟ್ಟಿಕೊಟ್ಟಿದ್ದಾರೆ. ಕನಕರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವರು ಕಾವ್ಯಗಳನ್ನು ಕೂಡ ಬರೆಯುವಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಮೋಹನ ತರಂಗಿಣಿ ಇರಬಹುದು, ನಳಚರಿತ್ರೆ ಇರಬಹುದು, ರಾಮಧಾನ್ಯ ಚರಿತೆ ಇರಬಹುದು, ಹರಿಭಕ್ತಿ ಸಾರ ಇರಬಹುದು, ಅವರ ಮುಂಡಿಗೆಗಳಿರಬಹುದು. ಹೀಗೆ ಸಾಹಿತ್ಯದ ಅನೇಕ ಒಂದು ಪ್ರಕಾರಗಳಲ್ಲಿ ಕೆಲಸ ಮಾಡಿ ಒಬ್ಬ ಕವಿಯೂ ಆಗಿ ಸೈ ಅಂತ ಅನಿಸ್ಕೊಳ್ತಾ ಇದ್ದಾರೆ ಕನಕದಾಸರು. ಷಟ್ಪದಿಯಲ್ಲಿ ಕೆಲಸ ಮಾಡ್ತಾರೆ, ಸಾಂಗತ್ಯದಲ್ಲಿ ಅವರು ಬರೀತಾರೆ, ಉಗಾಭೋಗಗಳನ್ನ ಬರೀತಾರೆ, ಸುಳಾದಿಗಳನ್ನ ಬರೀತಾರೆ. ನೋಡ್ರಿ, ಇವೆಲ್ಲ ಕನ್ನಡ ಸಾಹಿತ್ಯದ ಉತ್ತಮವಾದಂತಹ ಸಾಹಿತ್ಯದ ಪ್ರಕಾರಗಳಲ್ಲಿ ಕೈ ಆಡಿಸಿ ಒಬ್ಬ ಕವಿ ಅಂದ್ರೆ ಯಾವ ರೀತಿಯಾದಂತಹ ಒಂದು ಸಾಮಾಜಿಕ ಪ್ರತಿಭಟನೆಗೆ ಸಾಹಿತ್ಯವನ್ನ ಒಂದು ಮಾರ್ಗವನ್ನಾಗಿ ರೂಪಿಸಿಕೊಳ್ಳುತ್ತಾನೆ. ಕನಕನ ಒಳಗಿನ ತುಡಿತಗಳು ಆ ಸಾಹಿತ್ಯದಲ್ಲಿ ಹೇಗೆ ಹೊರ ಬರ್ತಾ ಇದ್ದಾವೆ ಅಂತನ್ನುವಂಥದ್ದನ್ನ ನಾವು ಗುರುತಿಸಿಕೊಂಡಾಗ ಕನಕದಾಸರು ಹೇಗೆ ಇವತ್ತು ಶ್ರೇಷ್ಠರಾಗ್ತಾ ಇದ್ದಾರೆ. ಒಬ್ಬ ಕಲಿಯಾಗಿ, ಒಬ್ಬ ಕವಿಯಾಗಿ, ಒಬ್ಬ ಭಕ್ತನಾಗಿ ಆ ಚೌಕಟ್ಟಿನೊಳಗೆ ಇದ್ದುಕೊಂಡೇ ಅದನ್ನೆಲ್ಲ ವಿರೋಧಿಸಿ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ, ನಾವು ಒಂದು ವ್ಯವಸ್ಥೆಯನ್ನ ಕಟ್ಟಬೇಕಾದ್ರೆ ಪ್ರಶ್ನೆ ಮಾಡಬೇಕು. ಅದು ಸರಿಯಾಗಿ ನಮಗೆ ಅನಿಸದೇ ಇದ್ದಾಗ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಪ್ರತಿಭಟನೆಯನ್ನ ಮಾಡೋದಷ್ಟೇ ಅಲ್ಲ, ನಾವು ನಿರಾಕರಣೆಯನ್ನು ಮಾಡಬೇಕಾಗುತ್ತೆ. ನಿರಾಕರಣೆಯನ್ನ ಮಾಡಿ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕನಕದಾಸರು ಅವರು ಅವ್ರ ಜರ್ನಿ ಬಹಳ ತುಂಬಾ ನನಗಂತೂ ರೋಮಾಂಚನ ಅನ್ಸುತ್ತೆ. ಕನಕನ ಜರ್ನಿ ಹೇಗಿದೆ ಅಂತನ್ನುವಂಥದ್ದು, ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿ ತಿಮ್ಮಪ್ಪ ಆಗ್ತಾರೆ. ಬೀರಪ್ಪ ನಾಯಕನ ಅಧಿಕಾರವನ್ನು ವಹಿಸಿಕೊಂಡು ತಿಮ್ಮಪ್ಪ ನಾಯಕ ಆಗ್ತಾರೆ. ಈ ಭೂಮಿಯನ್ನ ಅಗೆದಾಗ ಅವರಿಗೆ ದೊರೆತ ಈ ದನಕನಕದಿಂದ ಅವರು ಕನಕ ಆಗ್ತಾರೆ. ಆದರೆ ಆ ಕನಕವನ್ನ ತಾನಿಟ್ಟುಕೊಳ್ಳದೆ ಅದನ್ನ ಜನರಿಗಾಗಿ, ಕೃಷಿಗಾಗಿ, ಪಶು ಪಕ್ಷಿಗಳಿಗಾಗಿ, ಕೆರೆ ಕಾಲುವೆ ಕಟ್ಟುವುದಕ್ಕಾಗಿ ವಿನಿಯೋಗಿಸಿ ಒಬ್ಬ ಉತ್ತಮ ಆಡಳಿತಗಾರನಾಗಿ, ಜನನಾಯಕನಾಗಿ ಕನಕ ನಾಯಕ ಆಗ್ತಾನೆ. ನೋಡಿ, ಇಷ್ಟೆಲ್ಲ ಇದೆ. ಅವರು ಸಂಪತ್ತಿದೆ, ಅಧಿಕಾರ ಇದೆ. ನಾವು ಕನಕ ಜಾತಿಯಿಂದ ಕುರುಬ ಅಂತ ಏನು ನಾವು ಇವತ್ತಂತ ಇದ್ದೇವೆ, ಆದರೆ ಅವನು ಅಧಿಕಾರದಿಂದ ಶ್ರೇಷ್ಠನಾಗಿದ್ದ, ಅವನು ಕುಲದಿಂದ ಉತ್ತಮನಾಗಿದ್ದ, ಉತ್ತಮ ಪರಿಸರದಲ್ಲಿ ಬೆಳೆದಿದ್ದ, ಉತ್ತಮ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದ. ಇಂತಹ ಪ್ರಜ್ಞಾಪೂರ್ವಕವಾದಂತಹ ಒಬ್ಬ ಕನಕದಾಸ ಮುಂದೊಂದು ದಿವಸ ತನಗೆ ಸಿಕ್ಕಂತಹ ಅಧಿಕಾರವನ್ನು ತ್ಯಾಗ ಮಾಡ್ತಾನೆ, ಅರಮನೆಯನ್ನ ಬಿಡ್ತಾನೆ. ಅವನು ಎಲ್ಲ ದನಕನಕಗಳನ್ನ ಅವನು ಕೊಟ್ಟು ಬಿಡ್ತಾನೆ. ತೆಗೆದುಕೊಂಡಿದ್ದಷ್ಟೇ ತಾಳ ತಂಬೂರಿಯನ್ನ, ಒಂದು ಕಂಬಳಿಯನ್ನ ಅವನು ಬರಿಗಾಲದಾಸನಾಗಿ ಹೊರಟು ಬಿಡ್ತಾನೆ. ಅವಾಗ ಕನಕದಾಸನಾಗ್ತಾನೆ. ನೋಡಿ, ತಿಮ್ಮಪ್ಪ ನಾಯಕನಾಗೋದು, ಆನಂತರ ಕನಕನಾಗುವುದು, ಕನಕ ನಾಯಕನಾಗುವುದು, ಕನಕದಾಸನಾಗುವುದು, ಈ ಜರ್ನಿ ಬಹಳ ರೋಚಕ ಅನಿಸ್ಬಿಡುತ್ತೆ. ನೋಡಿ, ಏಕಾಏಕಿ ಈ ತೆಂಗಿನ ಮರ ತನ್ನ ಎಲೆಯನ್ನು ಉದುರಿಸ್ಕೊಂಡ್ಬಿಡ್ತೈತಿ. ಅದು ಚಳಿಗಾಲ ಮಳೆಗಾಲ ಅಂತಿಲ್ಲ. ತೆಂಗಿನ ಮರವನ್ನ ನೀವು ಸ್ಟಡಿ ಮಾಡ್ರಿ, ಅದು ಒಮ್ಮೆದೊಮ್ಮೆಲೆ ನಾವು ಮುಕ್ಕೊಂಡಾಗ ಕುಂತಾಗ ತನಗ್ ಬೇಕಂದಾಗ ಗರಿ ಉದಿಸ್ಕೊಂಡು ನಿಂತು ಬಿಡ್ತೈತಿ. ಹಾಗೇನೆ ಕನಕದಾಸ ಎಲ್ಲವನ್ನ ಕಳಚಿಕೊಂಡು ಹೋಗ್ತಾ ಇದ್ದಾನಲ್ಲ, ಅವನ ಆ ವೈರಾಗ್ಯವನ್ನ, ಅವನ ಆ ಒಳಗಿನ ಅಂತರಂಗದ ಅರಿವನ್ನ ನಾವಿವತ್ತು ನೋಡ್ಕೊಂಡಾಗ ಕನಕ ಸಾಹಿತ್ಯ ನಮಗಿವತ್ತು ಬಹಳಷ್ಟು ಶ್ರೇಷ್ಠವಾಗಿ ಅಭ್ಯಾಸ ಮಾಡಬೇಕು. ಮತ್ತೆ ಕನಕನನ್ನ ನಾವು ಹೇಗೆ ನೋಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಎದುರಿಗೆ ಬಂದು ನಿಲ್ಲುವಂತ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ನನಗೆ ಈ ಸ್ತ್ರೀಪರ ನಿಲುವುಗಳು, ಅವರ ಸಾಹಿತ್ಯ ಒಂದು 8-10 ದಿವಸ ಸರ್ ಏನು ನನಗೆ ಹೇಳಿದ್ರಲ್ಲ ವಿಷಯ, ಅವಾಗಿಂದ ಅಭ್ಯಾಸ ಮಾಡಕತ್ತೀನ್ರಿ ನಾನು. ಎಲ್ಲರೂ ಕನಕ ಸಾಹಿತ್ಯವನ್ನ ಅಭ್ಯಾಸ ಮಾಡಿದವ್ರು. ನನಗಿದೊಂದು ಚಾಲೆಂಜ್ ಅನಿಸ್ತು, ಬಹಳ ಸವಾಲಿನ ವಿಷಯ ಅನಿಸ್ತು.
ನಾನು ಓದ್ತಾ ಹೋದಾಗ ಒಂದಿಷ್ಟು ಸ್ತ್ರೀ ವಿರೋಧಿ ನೆಲೆಯಲ್ಲಿ ಕನಕ ಮಾತಾಡ್ತಾನೆ ಅಂತ ಅನಿಸಿತ್ತು. ಯಾಕೆ ಕನಕ ಸ್ತ್ರೀ ವಿರೋಧಿ ನೆಲೆಯಲ್ಲಿ ಮಾತಾಡ್ತಾನೆ ಅಂತ ನಾನು ಚಿಂತೆ ಮಾಡಿದಾಗ ಅವತ್ತಿನ 16ನೇ ಶತಮಾನದ ಕಾಲಘಟ್ಟ ಒಂದಿಷ್ಟು ನೈತಿಕತೆಯನ್ನ ಬೋಧಿಸುವಂತಹ ಕಾಲ ಸಂದರ್ಭ ಆಗ್ಬೇಕಾಗಿತ್ತೇನೋ, ಮತ್ತೆ ಸಾಹಿತ್ಯದ ಮೂಲಕ ಅದಕ್ಕಾಗಿ ಅವನು ಹಾಗೆ ಕೈ ಚಾಚಿದ್ನೇನೋ ಅಥವಾ ಆ ಒಂದು ಕೆಲಸ ಮಾಡಿದ್ನೇನೋ ಅಂತನ್ನುವಂಥ ಮಾತುಗಳನ್ನು ಕೂಡ ನಾನು ನನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಹೋದೆ. ಆದ್ರೂ ನಾನು ಓದು ಅಷ್ಟಕ್ಕೆ ಸಂತೃಪ್ತಿಯನ್ನ ಪಡೆದೇ ಹೋಯ್ತು. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ನಿಮಗೆ ಅಷ್ಟು ಕನಕ ಗೊತ್ತಿಲ್ಲ ಅಂದ್ರೆ ಓದ್ಕೊಂಡಂತ ಇಲ್ಲಿ ನಿಮಗೆ ಕನಕ ಸಾಹಿತ್ಯವನ್ನ ನೀವು ಅಭ್ಯಾಸ ಮಾಡ್ರಿ. ಮೋಹನ ತರಂಗಿಣಿ ಅನ್ನುವಂಥ ಕಾವ್ಯ ಶೃಂಗಾರ ಕಾವ್ಯ, ನಾನಲ್ಲಿ ಸ್ತ್ರೀಪರ ನಿಲುವುಗಳನ್ನು ಹೇಗೆ ಹುಡುಕ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗೆಯೇ ರಾಮಧಾನ್ಯ ಚರಿತೆ ವರ್ಗ ಸಂಘರ್ಷದ ಒಂದು ಕಥೆಯನ್ನು ಹೇಳುತ್ತೆ, ಅದರಲ್ಲಿ ಸ್ತ್ರೀಪರ ನಿಲುವುಗಳನ್ನು ಹುಡುಕೋದಕ್ಕೆ ಆಗೋದಿಲ್ಲ. ಆದ್ರೆ ನಳದಮಯಂತಿ ಅಂತನ್ನುವಂತಹ ಆ ಕಾವ್ಯದಲ್ಲಿ ಬಂದಾಗ ನನಗನ್ಸಿದ್ದು ದಮಯಂತಿ ಚರಿತ್ರೆನೇ ಆಗ್ಬೇಕಾಗಿತ್ತೇನೋ ಅಂತನ್ನುವಂತ ಭಾವನೆ ಅಲ್ಲಿ ಬಂತು. ಅಂತ ಒಂದು ಸ್ತ್ರೀಯನ್ನ ಅಲ್ಲಿ ತರುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಅವರ ಕೀರ್ತನೆಗಳು ಮತ್ತು ಹರಿಭಕ್ತಿ ಸಾರ ಪೂರ್ತಿಯಾಗಿ ಭಕ್ತಿಗೆ ಸಮರ್ಪಿತವಾದಂತಹ ಸಂದರ್ಭ. ಅಲ್ಲೆಲ್ಲ ನಾನು ಈ ಸ್ತ್ರೀ ಪರವಾದಂತಹ ನಿಲುವುಗಳನ್ನ ಹುಡುಕ್ತಾ ಹೋದೆ. ಹೀಗೆ ಸ್ತ್ರೀತ್ವದ ನೆಲೆಗಳನ್ನು ಗುರುತಿಸಿಕೊಳ್ಳುವಾಗ ಅಥವಾ ಸ್ತ್ರೀ ಪರವಾಗಿ ಮಾತನಾಡುವಾಗ ಕನಕದಾಸರಲ್ಲಿ ಒಂದಿಷ್ಟು ದ್ವಂದ್ವತೆಗಳು ಇದ್ದಾವೆ. ಯಾವಾಗ ಅವರು ಇನ್ನೂ ದಾಸರಾಗುವಂತಹ ಪೂರ್ವದಲ್ಲಿ ಇದ್ದಂತಹ ಸ್ತ್ರೀಪರ ನಿಲುವುಗಳು, ಅವರು ದಾಸರಾದ ನಂತರ ಈ ದೇಹ ಮೋಹವನ್ನು ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಈ ನಿರ್ಮೋಹ ತತ್ವ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಆ ನಿರ್ಮೋಹ ತತ್ವವನ್ನ ತಾವು ಅಳವಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಹೆಣ್ಣನ್ನ ನೋಡಿದಂತ ಒಂದು ನಿಲುವುಗಳು, ಇವುಗಳಿಗೆ ದ್ವಂದ್ವ ನಿಲುವುಗಳು ಅಂತ ನಾನೇನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಕನಕದಾಸರು ಸ್ತ್ರೀ ವಿರೋಧಿಗಳಲ್ಲ, ಆದ್ರೆ ಆ ದ್ವಂದ್ವ ನಿಲುವುಗಳನ್ನ ತಾಳುವುದಕ್ಕೆ ಕಾರಣಗಳೇನಿದ್ವು ಅನ್ನುವಂಥದ್ದನ್ನ ನಾವು ಇವತ್ತು ಅವರ ಸಾಹಿತ್ಯವನ್ನ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಅವರ ಸಾಹಿತ್ಯವನ್ನ ಅಭ್ಯಾಸ ಮಾಡಿದಾಗ ಒಂದಿಷ್ಟು ಅವರು ಹೇಳ್ತಾರೆ ಈ ಯೋನಿಯ ಬಗ್ಗೆ, ಮತ್ತೆ ಅದನ್ನ ಬಚ್ಚಲಗುಂಡಿ ಅಂತ ಹೇಳುವಂಥದ್ದು. ನಾವು ಯೋನಿಯಿಂದ ಜನಿಸಿ ಬಂದಾಗ 9 ತಿಂಗಳು ಏನು ತಾಯಿ ಗರ್ಭದಲ್ಲಿ ಇರ್ತೇವಲ್ಲ, ಅದನ್ನ ಒಂದು ನರಕ, ಮಾಂಸದೊಳಗಿನ ನರಕದ ಪಯಣ ಅಂತ ಹೇಳುವಂಥದ್ದು. ಅವರು ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಾರೆ. ನನಗೆ ಅನಿಸುತ್ತೆ, ನಮ್ಮ ದ್ರಾವಿಡ ಸಂಸ್ಕೃತಿಯನ್ನ ಅಭ್ಯಾಸ ಮಾಡಿದಾಗ ನಿಜಕ್ಕೂ ಹೆಣ್ಣು ಪೂಜನೀಯಳಾಗಿದ್ದಾಳೆ. ಹೆಣ್ಣಿನ ಯೋನಿ ಮತ್ತು ಗರ್ಭ ಎರಡೂ ಕೂಡ ಪೂಜೆಗೊಂಡಿರುವಂತದ್ದನ್ನ ನಾವು ನೋಡ್ತೀವಿ. ನಮ್ಮ ಜನಪದರು ಮತ್ತು ಈ ಶಾಕ್ತ ಪರಂಪರೆಯಲ್ಲಿ ಹೆಣ್ಣಿನ ಶರೀರ ಭೋಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅಲ್ಲಿ ಅದು ದೈವತ್ವದ ನೆಲೆಗೇರುತ್ತೆ. ಹೆಣ್ಣಿನ ಗರ್ಭವನ್ನ ಮತ್ತು ಅದರ ಸಂತಾನವನ್ನ ದೈವದ ನೆಲೆಯಲ್ಲಿ ಗುರುತಿಸ್ತಾರೆ. ಜನಪದರು ಆಚರಿಸ್ಕೊಂಡು ಬರುವಂತ ಎಷ್ಟೋ ಸಂಪ್ರದಾಯ ಪದ್ಧತಿಗಳಲ್ಲಿ ನಾವು ಈ ಅಂಶಗಳನ್ನ ಏನ್ ಮಾಡ್ತೇವೆ, ಗುರುತಿಸ್ತೇವೆ. ಆದ್ರೆ ಕನಕದಾಸರಲ್ಲಿ ಇದು ದ್ವಂದ್ವಕ್ಕೆ ಗುರಿಯಾಗುತ್ತೆ. ಬಹುತೇಕ ಅವರ ಸಾಹಿತ್ಯವನ್ನ ಸ್ತ್ರೀಪರ ನೆಲೆಯಲ್ಲಿ ಓದ್ಕೊಳ್ಳುವಾಗ, ಅದರಲ್ಲೂ ಮೋಹನ ತರಂಗಿಣಿ ಅಂತ ಸುಂದರ ಕಾವ್ಯಗಳಲ್ಲಿ ದೈವತ್ವದ ಅಥವಾ ಪುರಾಣದ ಸ್ತ್ರೀ ಪಾತ್ರಗಳನ್ನ ಅವರು ಶೃಂಗಾರದ ನೆಲೆಯಲ್ಲಿ ನೆಲೆಗೊಳಿಸುವಂಥದ್ದು ಕಂಡು ಬರುತ್ತೆ. ಇನ್ನು ನಳಚರಿತ್ರೆಯಲ್ಲಿ ಒಂದು ಆದರ್ಶವಾದಂತಹ ಚೌಕಟ್ಟಿನಲ್ಲಿ ಸ್ತ್ರೀ ಪಾತ್ರವನ್ನ ಇಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಿಕೊಂಡು ಬರಬಹುದು. ಹಾಗೆ ಅವರ ಕೀರ್ತನೆಗಳಲ್ಲಿ ಮತ್ತು ಹರಿಭಕ್ತಿ ಸಾರದಲ್ಲಿ ಮನುಷ್ಯ ಜೀವನದ ಬಹುದೊಡ್ಡ ತೊಡಕು ಎಂಬಂತೆ ಈ ಹೆಣ್ಣಿನ ದೇಹವನ್ನ ಮತ್ತು ಹೆಣ್ಣನ್ನ ಏನ್ ಮಾಡಿದ್ದಾರೆ, ಅವರಲ್ಲಿ ಕಾಣಿಸುವ ಪ್ರಯತ್ನವನ್ನ ಮಾಡ್ತಾರೆ. ರಾಮಧಾನ್ಯ ಚರಿತೆ ವರ್ಗ ಸಂಘರ್ಷದ ಕಥೆ ಆಗಿರೋದ್ರಿಂದ ಅದು ಹೆಣ್ಣಿನ ಬಗ್ಗೆ, ಸ್ತ್ರೀ ನಿಲುವುಗಳ ಬಗ್ಗೆ ಅದು ಮಾತನಾಡೋದಿಲ್ಲ. ಹೀಗಾಗಿ ಏಕಕಾಲಕ್ಕೆ ಕವಿಯು ಮತ್ತು ಕಲಿಯು ಆಗಿ ಕಾಣಿಸಿಕೊಳ್ಳುವಂತ ಕನಕದಾಸರು ಸಂಸಾರದ ಏಳು ಬೀಳುಗಳ ಸಂಕೋಲೆಯಿಂದ ಬಿಡುಗಡೆಗೊಂಡು ದಾಸತ್ವವನ್ನ ಏನು ಸ್ವೀಕಾರ ಮಾಡ್ತಾರಲ್ಲ, ಆಗ ಸ್ತ್ರೀಪರ ನಿಲುವುಗಳಲ್ಲಿ ಅವರಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕನಕದಾಸರು ಕೀರ್ತನೆಗಳನ್ನ ಬರೀತಾರೆ ನೋಡ್ರಿ. ಅವರ ಸಾಹಿತ್ಯವನ್ನ ನಾನು 2 ಪ್ರಕಾರವಾಗಿ ಒಡ್ಕೊಂಡಿದ್ದೇನೆ, ಒಂದು ಕೀರ್ತನೆಗಳು, ಮತ್ತೊಂದು ಕಾವ್ಯಗಳು. ಈ ನೆಲೆ ಒಳಗನೆ ನಾನು ಸ್ತ್ರೀ ನೆಲೆಗಳನ್ನ ಅಭ್ಯಾಸ ಮಾಡುವಂತ ಕೆಲಸ ಮಾಡಿದೆ. ಕನಕದಾಸರ ಈ ಕೀರ್ತನ ಸಾಹಿತ್ಯದಲ್ಲಿ ಸ್ತ್ರೀಯ ಸ್ವರೂಪಗಳನ್ನ ಅವರು ಭಿನ್ನವಾದ ನೆಲೆಯಲ್ಲಿ ಒಂದು ಭಿನ್ನವಾದ ಒಳನೋಟಗಳಲ್ಲಿ ಕಟ್ಟಿಕೊಡುವಂತ ಕೆಲಸ ಮಾಡ್ತಾರೆ. ಒಂದಿಷ್ಟು ಕೀರ್ತನೆ ಸಾಲುಗಳನ್ನ ನಾವು ಓದ್ತೀನಿ, ನಿಮಗೂ ಕೂಡ ಭಾವನೆಗಳು ಹೇಗ್ ಬರ್ತಾವೆ ಅಂತ. ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾ ಬಂದೆ, ಬಂದದ್ದು ಬಚ್ಚಲ ಗುಣಿ, 9
ಹೆಜ್ಜೆದೋಳ್ ಒಸರುವ ಇನ್ನಿತ್ತು ಗರ್ಭದೊಳು ನವಮಾಸ ಪರ್ಯಂತರದಿ ತನು ಸಿಲುಕಿ ನರಕದಲ್ಲಿ ಆಯಾಸಗೊಂಡು ಘೋರ ನರಕದ ತನುವು ಎಂದು ಮನದಲ್ಲಿ ತಿಳಿದು ಮಾಂಸ ವಿಕಾರವಾದ ಕುಚವ ಕನಕ ಕಲಶ ಶಾರವೆಂದು ನರಕ ಕೂಸಿನ ನಾರಿಯರಿಗೆ ಭ್ರಮಿಸಿ 84 ಲಕ್ಷ ಜೀವರಾಶಿ ಯೋನಿಯಳು ಹಂಬಲಿಸಿ ನಾ ಬಂದೆ ಅಂತ ಈ ಕೀರ್ತನೆ ಒಂದೊಂದು ಸಾಲಷ್ಟರಿ. ಈ ಕೀರ್ತನೆಯನ್ನ ನಾವು ಅಭ್ಯಾಸ ಮಾಡ್ಕೊಂತ ಹೋದ್ರೆ ಅವರು ಮುಟ್ಟು ಮತ್ತು ಹುಟ್ಟಿನ ಕುರಿತಾದಂತಹ ಒಂದು ನಿಲುವಿನಲ್ಲಿ ಒಂದಿಷ್ಟು ಜಿಜ್ಞಾಸೆಯನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಏನವರು ಈ ಬಚ್ಚಲಗುಣಿ ಅಂತ ಹೇಳ್ತಾರೆ, ಆ ಒಂದು ಗರ್ಭದೊಳಗಿನ ಪಯಣವನ್ನ ನರಕದ ಒಂದು ಪಯಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಕಾರಣವನ್ನ ಅವ್ರು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಬಹುಶಃ ಒಂದು ವೈದಿಕ ಮಡಿ ಸಂಪ್ರದಾಯವಾದಂತಹ ಆ ಸಾಹಿತ್ಯದ ಚೌಕಟ್ಟಿನಲ್ಲಿ ಆ ಕೀರ್ತನೆಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಈ ಮಾತನ್ನ ಅವ್ರು ಹೇಳ್ತಾರೆ. ಆದ್ರೆ ವಚನಕಾರರು ಮತ್ತು ತತ್ವಪದಕಾರರು ಹೆಣ್ಣಿನ ಮುಟ್ಟನ್ನ ಮತ್ತು ಅವಳ ಗರ್ಭದಿಂದ ಬರುವಂತಹ ಆ ಮುಟ್ಟೆ ಒಂದು ಜೀವರಾಶಿಗೆ ಅಥವಾ ಜೀವಿಗೆ ಒಂದು ಜನನಕ್ಕೆ ಕಾರಣ ಆಗುತ್ತೆ ಅಂತನ್ನುವಂಥದ್ದನ್ನ ಅವರು ಹೇಳುವಂತಹ ಸಂದರ್ಭದಲ್ಲಿ ಇವರು ಯಾಕೆ ಮುಟ್ಟಿನ ಬಗ್ಗೆ ಮತ್ತು ಹುಟ್ಟಿನ ಬಗ್ಗೆ ಇಂಥ ನಿಲುವುಗಳನ್ನ ತಾಳಿದ್ದಾರೆ ಅಂತನ್ನುವಂಥ ಒಂದು ಸ್ತ್ರೀ ನಿಲುವುಗಳು ನಮಗೆ ಒಂದಿಷ್ಟು ಚರ್ಚೆಯನ್ನ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟು ಹಾಕ್ತಾ ಇದ್ದಾವೆ ಅಂತ ನೋಡ್ರಿ. ಶಾಕ್ತ ಪರಂಪರೆಯ ಪ್ರಕಾರ ಯೋನಿಯನ್ನ ಲಜ್ಜಾ ಗೌರಿ ಅಂತ ಕರೀತಾರೆ. ಶಾಕ್ತ ಪರಂಪರೆ ಅಂದ್ರೆ ನಾನು ಬಿಡಿಸಿ ಹೇಳ್ತೀನಿ, ಶಕ್ತಿ ದೇವತೆಗಳ ಪರಂಪರೆ ಅಥವಾ ಶಕ್ತಿಯ ಆರಾಧನೆ ಅಂತ. ಈ ಯೋನಿ ಅಂತ ಅನ್ನೋದೇನು ಮಗು ಜನಿಸಿ ಬರುತ್ತಲ್ಲ, ಆ ಯೋನಿಯನ್ನ ಅವರು ಲಜ್ಜಾ ಗೌರಿ ಅಂತ ಕರೀತಾರೆ ಮತ್ತು ಅದನ್ನ ಪೂಜಿಸ್ತಾರೆ. ಹಾಗೆಯೇ ಮೂರ್ತಿ ಮತ್ತು ಯೋನಿ ಎರಡು ಕೂಡ ಪೂಜೆಗೆ ಅರ್ಹ ಅಂತ ಹೇಳಿದ್ದಾರೆ. ಎಷ್ಟೋ ಶಿಲ್ಪಗಳಲ್ಲಿ ಶೀಷ್ಣ ಪೂಜೆನೂ ಇದೆ, ಯೋನಿ ಪೂಜೆಯು ಕೂಡ ಇರುವಂತಹ ಒಂದು ಸಂದರ್ಭಗಳನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತೇವೆ. ಹೀಗೆ ಈ ಶಾಕ್ತ ಪರಂಪರೆಯಲ್ಲಿ ನಿಜಕ್ಕೂ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಗ್ರಾಮ ದೇವತೆ ಇದ್ದಾಳೆ. ಆಕೆ ಕಾಳಮ್ಮ ರೂಪದಲ್ಲೂ, ಕರಿಯಮ್ಮನ ರೂಪದಲ್ಲೂ, ದ್ಯಾಮವ್ವನ ರೂಪದಲ್ಲೂ, ದುರ್ಗಮ್ಮನ ರೂಪದಲ್ಲೂ ಇದ್ದಾಳೆ. ಅವರನ್ನ ತಮ್ಮ ತಮ್ಮ ಗ್ರಾಮ ದೇವತೆಗಳನ್ನ ಶಕ್ತಿ ದೇವತೆಗಳಂತ ಆಚರಿಸಿದ್ರು. ಅವಳಿಗೆ ಅತ್ಯಂತ ಸಂಭ್ರಮದಿಂದ ಜಾತ್ರೆ ಮಾಡ್ತಾರೆ, ಭಯಭಕ್ತಿಯಿಂದ ನಡ್ಕೊಳ್ತಾರೆ. ಆದರೆ ಕನಕದಾಸರು ಇದನ್ನು ಯಾಕೆ ವಿರೋಧಿಸಿದ್ರು ಅಂತನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಈ ಗ್ರಾಮ ದೇವತೆಗಳು ಶಕ್ತಿ ದೇವತೆಗಳು ಅಂದಾಗ ಅವರನ್ನ ಶಾಂತಗೊಳಿಸಬೇಕಾದಂತ ಪ್ರಕ್ರಿಯೆಯನ್ನ ಜನಸಮುದಾಯ ಮಾಡಬೇಕಾಗಿತ್ತು. ಅವರ ಒಂದು ನಂಬಿಕೆ ಅದು. ಆನಂತರ ಆ ಒಂದು ದೇವಿಯನ್ನ ಸಂತೃಪ್ತಗೊಳಿಸ್ಬೇಕಾಗಿತ್ತು. ಇಲ್ಲದೆ ಹೋದ್ರೆ ಆಕೆ ರೋಗ ರುಜಿನ ಕೊಡ್ತಾಳೆ, ಬರಗಾಲ ತರ್ತಾಳೆ, ಮಕ್ಕಳಿಗೆ ಪ್ರಾಣಕ್ಕೆ ಅಪಾಯ ಮಾಡ್ತಾಳೆ ಅಂತನ್ನುವುದಕ್ಕಾಗಿ ಅಲ್ಲಿ ಪ್ರಾಣಿ ಬಲಿ ಕೊಡುವಂತಹ ಒಂದು ಪ್ರಕ್ರಿಯೆಗಳು ಶುರುವಾಗ್ತವೆ. ಯಾವಾಗ ಶಕ್ತಿ ದೇವತೆಯ ಆರಾಧನೆ ಮೂಢನಂಬಿಕೆಗೆ ತಿರುಗುತ್ತೋ, ಮೂಢನಂಬಿಕೆಗೆ ಎಡೆಗೊಡುತ್ತೋ, ಆಗ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಶಕ್ತಿ ದೇವತೆಗಳನ್ನ ಅಥವಾ ಇಂತಹ ಮೌಢ್ಯದ ಆಚರಣೆಯನ್ನ ವಿರೋಧಿಸುವಂತಹ ಮಾತನ್ನ ಹೇಳ್ತಾರೆ. ಯಜ್ಞಾತಿ ಅಂತ ಅವರಲ್ಲಿ ಕರೆಯುವಂಥದ್ದು ನೋಡ್ರಿ. ಯಾಕೆ ಅಂತಂದ್ರೆ ಅವರ ಒಂದು ಕೀರ್ತನೆ ಹೀಗಿದೆ. ಯಾಕೆ ಅವರು ಈ ಶಾಕ್ತ ಪರಂಪರೆಯಲ್ಲಿ ಪೂಜೆಗೊಳ್ಳುವಂತಹ ದೇವತೆಗಳು ಯಾವಾಗ ಮೌಢ್ಯಾಚರಣೆಗೆ ಒಳಗಾಗಿ ಬಲಿ ತಗೊಳ್ಳುವಂತಹ ಒಂದು ಈ ಹೀನ ವ್ಯವಸ್ಥೆಗೆ ಇಳಿತಾವೋ ಅದಕ್ಕೆ ಅವರು ಅಂತ ಶಾಕ್ತ ಪರಂಪರೆಯ ದೇವಿಯರನ್ನ ವಿರೋಧಿಸುವಂತ ನೆಲೆ ಬರ್ತಾರೆ. ಹೀಗಾಗಿ ಕನಕದಾಸರದು ಸ್ತ್ರೀ ವಿರೋಧಿ ನೆಲೆಯಲ್ಲ, ಆ ಮೌಢ್ಯವನ್ನ ತಿರಸ್ಕರಿಸುವ ನೆಲೆ ಅಂತನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕು. ಎಕ್ಕನಾತಿಯರು, ಕಾಟಿ ಜಕ್ಕಿ, ಜಲಕನ್ಯೆಯರು, ಸೊಕ್ಕಿನಿಂದ ಸೊಂಟ ಮುರುಕ ಬೈರೇ ದೇವರು, ಮಿಕ್ಕ ಮಾರಿ ಮಸನಿ ಚೌಡಿ ಮೈಲಾರಿ ಮೊದಲಾದ ಟಕ್ಕು ದೈವದ ಗೊಡವೆ ಬೇಡ, ನರಕ ತಪ್ಪದು. ಸುತ್ತನವರ ಮಾತ ಕೇಳಿ ಗುತ್ತಿಯ ಎಲ್ಲಮ್ಮಗೊಲಿದು ಬತ್ತಲೆಯ ದೇವರೆದುರು ಬರುವುದು ನೋಡಿರೋ, ಮತ್ತೆ ಬೇವಿನ ಉಡಿಗೆ ಅತ್ತಿಯಿಂದ ಉಡಗೊಂಡ ಮುಕ್ತಿ ಕಾಂಬೆನು ಎಂಬ ಮೌಢ್ಯ ಬೇಡಿರು ಅಂತ ಹೇಳ್ತಾರೆ. ಅಂದ್ರೆ ಬತ್ತಲೆ ಸೇವೆ ಮಾಡೋದು, ಬೇವಿನ ಉಡಿಗೆ ತೊಡ್ಕೊಳ್ಳೋದು, ಈ ರೀತಿಯಾದಂತಹ ಆಚರಣೆಗಳಿಂದ ನನಗೆ ಮುಕ್ತಿ ಸಿಗ್ತೈತಿ ಅಂತ ಅನ್ನುವಂತಹ ಈ ಒಂದು ಇದನ್ನ ನೀವು ಕೈಗೊಳ್ಬೇಡ್ರಿ, ಈ ಮೌಢ್ಯಕ್ಕೆ ನೀವು ಇಳಿಬೇಡ್ರಿ ಅಂತನ್ನುವಂತಹ ಸಂದರ್ಭದಲ್ಲಿ ಅವರು ಈ ಕೀರ್ತನೆಗಳೊಳಗೆ ಇಂತಹ ಒಂದು ವೈಚಾರಿಕ ನೆಲೆಯೊಳಗ ಹೆಣ್ಣನ್ನ ವಿರೋಧಿಸಿದ್ರು ಅಂತನ್ನೋದಕ್ಕಿಂತ ಅವಳ ಒಳಗೊಂದು ಜಾಗೃತ ಪ್ರಜ್ಞೆಯನ್ನ ಅವರು ಬೀರ್ತಾರೆ. ಬತ್ತಲೆಯಾಗಿ ಬೇವಿನ ಉಡುಗೆ ಸೇವೆ ಮಾಡಿದ್ರೆ, ಬತ್ತಲೆ ಸೇವೆ ಮಾಡಿದ್ರೆ ಇದರಿಂದ ನಿಮಗೆ ಮುಕ್ತಿ ಸಿಗೋದಿಲ್ಲ. ಹೆಣ್ಣು ಅನ್ನುವಂಥದ್ದು ಕೂಡ ಒಂದು ಜೀವಪರವಾದಂತಹ ಒಂದು ಅಂಶ, ಅವಳಿಗೆ ಕೂಡ ಒಂದು ಗೌರವ ಇದೆ. ಹೀಗಾಗಿ ದೇವದಾಸಿ ಪದ್ಧತಿಯನ್ನ, ವೈಶ್ಯ ಪದ್ಧತಿಯನ್ನ, ಇಂತಹ ಒಂದು ಮೌಢ್ಯ ಸೇವೆಗಳನ್ನ ಅವರು
ಒಂದು ವಿರೋಧಿಸುವಂತಹ ನೆಲೆಯೊಳಗ ಇಂತಹ ಕೀರ್ತನೆಗಳನ್ನ ಬರೆದಿರಬಹುದು ಅಂತನ್ನುವಂತಹ ಒಂದಿಷ್ಟು ಓದಿನ ಆಳಕ್ಕೆ ಹೋದಾಗ ನಮಗೆ ಇದು ಅನಿಸದೆ ಇರದು ಅಂತ. ಹೀಗೆ ಇಂತಹ ವಿಷಯಗಳನ್ನ ನಾವು ಅವರ ಕೀರ್ತನೆಗಳೊಳಗೆ ತುಂಬಾ ಸೂಕ್ಷ್ಮವಾಗಿ ಹುಡುಕಿಕೊಂಡು ಬರಬೇಕಾಗುತ್ತೆ. ಅದರ ಜೊತೆಗೆ ಅವರು ಹೇಳ್ತಾ ಹೋಗ್ತಾರೆ, ಬಚ್ಚಲ ಗುಣಿ, ಮೂತ್ರದ ಬಿಲ, ಗರ್ಭದೊಳಗಿನ ನರಕ ಅಂತ. ಹೀಗೆ ಅದರ ಮುಂದುವರೆದವರು ಹೇಳುವಂಥದ್ದು, ಗಂಡಿನ ಸಾಧನೆಗೆ ಹೆಣ್ಣು ಬಹುದೊಡ್ಡ ಅಡಚಣೆ, ಅಡ್ಡಿ, ಮಾಯೆ ಅಂತ ಹೇಳ್ತಾರೆ. ಅವಾಗ ನಮಗೆ ಪ್ರಶ್ನೆ ಬರುತ್ತೆ, ಈ ಸಾಮಾಜಿಕ ವ್ಯವಸ್ಥೆ ಕುರಿತು ಬಹಳ ಗಟ್ಟಿ ಧ್ವನಿ ಎತ್ತಿದಂತಹ, ಬಂಡಾಯ ಮಾಡಿದಂತ, ಜಾತಿಯನ್ನು ವಿರೋಧಿಸಿದಂತಹ, ಶೋಷಣೆಯನ್ನು ವಿರೋಧಿಸಿದಂತಹ, ಮೌಢ್ಯವನ್ನು ವಿರೋಧಿಸಿದಂತ ಕನಕ ಯಾಕೆ ಮತ್ತು ಹೆಣ್ಣನ್ನ ಮಾಯೆ ಅಂತ ಕರೀತಾನೆ, ಯಾಕೆ ಮತ್ತು ಗಂಡಿಗೆ ಅವಳು ಅಡ್ಡಿ ಆಗ್ತಾಳೆ ಸಾಧನೆಗೆ ಅಂತ ಭಾವಿಸ್ತಾನೆ ಅಂತನ್ನುವಂಥ ಕೆಲವೊಂದು ಪ್ರಶ್ನೆಗಳು ನಮಗಿಲ್ಲಿ ಹುಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೂ ಕೂಡ ಮುಂದುವರೆದು ನಾವು ನೋಡಿದಾಗ ನೋಡ್ರಿ, ನಾನು ಆಗ್ಲೇ ಹೇಳ್ಬಿಟ್ಟೆ, ಕನಕ ಸ್ತ್ರೀ ವಿರೋಧಿ ಅಲ್ಲ, ನೆಲವನ್ನ ತಾಯಿ ಅಂತಾನೆ ಪ್ರೀತಿಸಿದವನು, ಈ ಜಲವನ್ನು ತಾಯಿಯಂತೆ ಪ್ರೀತಿಸಿದವನು, ಇಲ್ಲಿರುವಂತ ಸಕಲ ಜೀವರಾಶಿಗಳಲ್ಲೂ ತಾಯ್ತನವನ್ನ ಕಂಡಂತವನು, ಸ್ವತಃ ಅವನೇ ಏನು ಅರಿವಿನ ಹೆಣ್ಣಾದವನು, ಅವನೇ ತಾಯಿಯಾದಂಥವನು. ಅಂತಹ ಕೀರ್ತನೆಗಳು ಕೂಡ ನಮಗೆ ಏನಾಗ್ತಾವೆ ಅಂತಂದ್ರೆ ನಮ್ಮ ಕನಕನ ಕೀರ್ತನೆಗಳಲ್ಲಿ ಸಿಗ್ತಾವೆ. ಹೇಗೆ ಕನಕ ತಾಯಿ ಆಗ್ತಾನೆ, ಹೇಗೆ ಅವನೇ ಅರಿವಿನ ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ ಅಂತ ಅನ್ನೋದಕ್ಕೆ ಅವನ ಒಂದು ಸುಂದರವಾದ ಕೀರ್ತನೆ. ಯಶೋದೆ ತನ್ನ ಕೃಷ್ಣನನ್ನ, ತನ್ನ ಮಗು ಬಾಲಕೃಷ್ಣನನ್ನ ಅವಳಲ್ಲಿ ಬೈಯುವ ಪ್ರಕ್ರಿಯೆ, ಮುದ್ದಿಸುವ ಪ್ರಕ್ರಿಯೆ ಎರಡೂ ಕೂಡ ಇದೊಂದು ಅವರ ಟೆಕ್ನಿಕ್. ಅವರು ಕೀರ್ತನೆಯನ್ನು ಬರೆಯುವಂತ ಒಂದು ತಂತ್ರಗಾರಿಕೆ ಅಂತ ಹೇಳೋದು. ಈ ಕೀರ್ತನೆ ಒಳಗೆ ಅವರು ಯಶೋಧನೆ ಆಗಿಬಿಡ್ತಾರೆ, ತಾಯಿನೇ ಆಗಿಬಿಡ್ತಾರೆ. ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ, ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ, ಮುಂದಕ್ಕೆ ನಿಮ್ಮ ಮನೆಗೆ ಬಾರನಮ್ಮ. ಇವತ್ತೊಂದು ದಿವಸ ನಾ ಮಗುವನ್ನ ಕ್ಷಮಿಸ್ಬಿಟ್ರಮ್ಮ, ಇನ್ನೊಮ್ಮೆ ನಿಮ್ಮ ಮನೆಗೆ ನನ್ನ ಮಗನ ಕಳ್ಸೋದಿಲ್ಲ. ನೋಡಿ, ಕನಕದಾಸರು ಬರೀತಾರೆ, ಮುಂದಕ್ಕೆ ನಿಮ್ಮ ಮನೆಗೆ ಬಾರನಮ್ಮ, ಮಗುವು ಬಲ್ಲದೆ ಇಷ್ಟು ಬೆಣ್ಣೆಯ ಕದ್ದರೆ ಅದು ಪಾಪ ಮಗು. ಏನೋ ಇಷ್ಟು ತಗೊಳಕ್ ಹೋಗಿ ಒಂದಿಷ್ಟು ಬೆಣ್ಣೆ ತಗೊಂಡಿರ್ಬೋದು, ಒಂದಿಷ್ಟು ಚೆಲ್ಲಿರ್ಬೋದು, ಪಾಪ ಅದನ್ನ ಹಂಗ್ ಬೈಬೇಡ್ರಿ, ಮಗು ಅದು ಅಂತ ಹೇಳುವಂಥದ್ದು. ಬಿಗಿಯಬಹುದೇ ಶ್ರೀಚರಣವನ್ನು, ಅಷ್ಟಕ್ಕೆ ಆ ಮಗುವಿನ ಕಾಲ್ ಕಟ್ಟಿ ಹಾಕ್ಬೇಕೇನೋ ನೀವು ಅಂತ ಹೇಳುವಂಥದ್ದು. ಅಗಣಿತ ಮಹಿಮನ ಅಂಜಿಸಲೇ ತಮ್ಮ, ಅವನ ಅಗಣಿತ ಮಹಿಮ ಇದ್ದಾನೆ ಅವನು ನನ್ನ ಮಗ ಅಂತವನನ್ನ ನೀವು ಹೆದರ್ಸ್ತೀರೇನು, ನಿಮ್ಮ ಮಗು ಹೇಳ್ತೀನಿ ಅಂತ ಹೇಳ್ತೀರೇನು ಅನ್ನುವಂಥದ್ದು. ಬಗೆಯ ಬಾರದೆ ನಿಮ್ಮ ಮಕ್ಕಳಂತೆ ಯಾಕೆ ನೀವು ತಿಳ್ಕೊಳ್ಳಿಲ್ಲ, ನಮ್ಮ ಮಕ್ಕಳು ಹಿಂಗ ಮಾಡ್ತಾವಂತ ನೀವ್ಯಾಕೆ ಅನ್ಕೊಳ್ಳಿಲ್ಲ ಅನ್ನುವಂಥದ್ದು. ಹಸು ಮಗುವನ್ನು ಕಂಡು ಮುದ್ದಿಸಲೊಲ್ಲದೆ ಹುಸಿಗ ಕಳ್ಳನೆಂದು ಕಟ್ಟುವಿರಿ. ಎಷ್ಟು ಚಂದದನ್ನ ನನ್ನ ಮಗ, ಮುದ್ದು ಕೊಡೋದು ಬಿಟ್ಟು, ಅವನನ್ನು ಮುದ್ದಿಸೋದು ಬಿಟ್ಟು, ಇವ ಕಳ್ಳ ಬೆನ್ನಿ ಕದ್ದ ಅಂತ ನೀವು ಅವನ ಮೇಲೆ ಆರೋಪ ಹೊರಿಸೋದೇನು ಅಂತ ಹೇಳುವಂತ ಸಂದರ್ಭ. ವಸುದಿಯೊಳಗೆ ನಾನೊಬ್ಬಳೇ ಪಡೆದೇನೇನು, ನನಗೊಬ್ಬನ ಮಗ ಏನವನು, ನಿಮ್ಮ ಹಸು ಮಗುವಿನಂತೆ ಭಾವಿಸಬಾರದೆ. ನೋಡ್ರಿ, ಇಲ್ಲಿ ತಾಯಿ ಆಗ್ಬಿಡ್ತಾರೆ ಕನಕ. ನಿನ್ ಮಕ್ಕಳು ಅಂತ ನೀವು ತಿಳ್ಕೊಬಾರ್ದ, ಯಾಕೆ ಹೊಡಿತೀರಿ, ಯಾಕೆ ಕಟ್ಟಿ ಹಾಕ್ತೀರಿ, ಯಾಕೆ ಅವ್ನು ತಪ್ಪೆನಿಸ್ತೀರಿ ಅಂತನ್ನುವಂತ ಈ ಭಾವದ ಕೀರ್ತನೆ ಇದೆಯಲ್ಲ, ನಾವು ಒಮ್ಮೆ ಹಿಂಗ್ ಓದ್ಕೊಂಡ್ಬಿಟ್ರೆ ಅಲ್ಲಿ ಕನಕ ತಾಯಿ ಆಗ್ಬಿಡ್ತಾನೆ, ಕನಕ ಯಶೋಧನೆಯಾಗಿ ಪರಿವರ್ತನೆ ಆಗ್ತಾನೆ, ಅವನು ಗೋಪಿಕೆಯೂ ಆಗ್ತಾನೆ ಕನಕ. ನೋಡ್ರಿ, ಆ ಗೋಪಿಕೆ ಆಗುವಂತ ಸಂದರ್ಭದಲ್ಲಿ ಎಷ್ಟು ಚಂದ ಅವನು ಹೇಳ್ತಾನೆ, ಬರಿತಾನೆ ಕನಕ ಅಂತಂದ್ರೆ, ನೋಡು ನೋಡು ಗೋಪಿ ನಿನ್ನ ಮಗನ. ಯಶೋದಿಗೆ ಕಂಪ್ಲೇಂಟ್ ಮಾಡಕ್ ಬರ್ತಾರೆ ಗೋಪಿಕೆಯರೆಲ್ಲ, ತಾಯಿ ಹತ್ರ ಮಗನ ಕಂಪ್ಲೇಂಟ್ ತರ್ತಾರೆ, ದೂರ ತರ್ತಾರೆ. ನೋಡು ನೋಡು ಗೋಪಿ ನಿನ್ನ ಮಗನ ಲೂಟಿಯ ಮಾಡುತ್ತಾನೆ, ಮನೆಗೆ ಬಂದು ಬಹಳ ಚೇಷ್ಟೆಯ ಮಾಡುತ್ತಾನೆ, ಮಾನಿನಿಯರೊಳಗೆ ಪೋಕಾಟವೇನಿದು, ಮಾನವನ್ನು ಕಳೆದ ಪರಿಯ ಹೇಳತ್ತಿರೋದು. ಹೆಂಗ್ ಮಾಡ್ತಾನೆ ನೋಡು, ಬಂದು ಜಡೆ ಎಳಿತಾನೆ, ನನ್ನ ಕುಪ್ಪಸ ಎಳಿತಾನೆ, ನನಗೆ ಬಹಳ ಕಾಡಿಸ್ತಾನೆ, ಹೀಗ್ ಮಾಡಬಹುದೇ ನಿನ್ನ ಮಗ ಅಂತ ಈ ಗೋಪಿಯರು ಯಶೋದಿಗೆ ಏನ್ ಮಾಡ್ತಾ ಇದ್ದಾರೆ, ದೂರ ನೀಡುವಾಗ ಸ್ವತಃ ಕನಕ ಇಲ್ಲಿ ಗೋಪಿಕೆನೇ ಆಗ್ಬಿಡ್ತಾನೆ. ಹೀಗೆ ಇದೊಂದು ಅರಿವಿನ ಹೆಣ್ತನವನ್ನ ಹೊಂದುವಂತಹ ಪರಿ ಕನಕನಲ್ಲಿ ನಾವು ಆಗಾಗ ಗುರುತಿಸುವುದಕ್ಕೆ ಕೀರ್ತನೆಗಳಲ್ಲಿ ಸಾಧ್ಯ ಇದೆ ಅನ್ನುವಂಥದ್ದು. ಇನ್ನು ಕನಕನ ಒಂದು ಸಾಹಿತ್ಯವನ್ನ ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡಿಕೊಂಡು ನೋಡ್ಬೋದು. ಇದು ಎಲ್ಲಾ ಪುರಾತನ ಕಾವ್ಯಗಳನ್ನು ಕೂಡ ನಾವು ಈ ದೃಷ್ಟಿಕೋನದಲ್ಲಿ ಇವತ್ತು ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಕೂಡ ಸತ್ಯ. ಒಂದು, ಕನಕದಾಸರ ಭಕ್ತಿ ಸಾಹಿತ್ಯದಲ್ಲಿ ಹೇಗೆ ಹೆಣ್ಣಿನ ಪರಿಕಲ್ಪನೆಗಳು ನಿಲುವುಗಳು ಬಂದಿದ್ದಾವೆ. ಇನ್ನೊಂದು,
ಕನಕದಾಸರ ಕಾವ್ಯ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯ ಅಂದ್ರೆ ಹರಿಭಕ್ತಿ ಸಾರ ಮತ್ತು ಕೀರ್ತನೆ. ಇವರ ಕಾವ್ಯಗಳಲ್ಲಿ ಅಂದ್ರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನಿ ಚರಿತ್ರೆಯಲ್ಲಿ ಇದರಲ್ಲಿ ಬಂದಂತಹ ಹೆಣ್ಣಿನ ಪರಿಕಲ್ಪನೆ ಹೇಗೆ ಅಂತ. ಕನಕದಾಸರು ಸಾಮಾಜಿಕವಾಗಿ ಪ್ರತಿಭಟನೆಯ ಧ್ವನಿಯನ್ನ ಎತ್ತುತ್ತಾರೆ. ಅದು ನಮ್ಗೆಲ್ಲ ಗೊತ್ತಿದೆ. ಕುಲ ಕುಲ ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಈ ಸಂಘರ್ಷದ ಧ್ವನಿಯನ್ನ ಅವ್ರು ಎತ್ತಾರೆ. ಕೆಲವು ಕಟು ಸತ್ಯಗಳನ್ನ ಹೇಳಬೇಕಾದ್ರೆ ಧೈರ್ಯವಾಗಿ ಯಾವ ನಿರ್ಭಿಡೆ ಇಲ್ಲದೇನೆ ಆಧ್ಯಾತ್ಮಿಕ ಪರಿಭಾಷೆಯಲ್ಲೇ ಆ ಸತ್ಯಗಳನ್ನು ಕೂಡ ಅವರು ಹೇಳ್ಬಿಡ್ತಾರೆ. ಆನಂತರ ತಮ್ಮ ಕೀರ್ತನೆಗಳಲ್ಲಿ, ತಮ್ಮ ಕಾವ್ಯಗಳಲ್ಲಿ, ಅಂದ್ರೆ ಒಟ್ಟಾರೆ ಅವರ ಸಾಹಿತ್ಯದಲ್ಲಿ ಜನಪದ ಭಾಷೆ, ಜನಪದ ಲಯ, ಜನಪದ ರಾಗ ಈ ಸಂಯೋಜನೆಗಳನ್ನೆಲ್ಲ ಅವರು ಏಕಕಾಲಕ್ಕೆ ತರುವಷ್ಟು ಸಮರ್ಥರು ಕೂಡ ಆಗಿದ್ದಾರೆ. ಆದರೆ ಇವೆಲ್ಲ ಸಾಹಿತ್ಯ ನಮ್ಗೆ ತುಂಬಾ ಅರ್ಥ ಆಗ್ತದೆ, ತುಂಬಾ ಅರ್ಥಪೂರ್ಣ ಅನಿಸುತ್ತೆ. ಅದಕ್ಕೆ ಕನಕ ಸಾಹಿತ್ಯ ಮತ್ತೆ ಮತ್ತೆ ನಮ್ಗೆ ಓದ್ಕೊಳ್ಬೇಕು ಅಂತ ಅನಿಸುತ್ತೆ. ಹೀಗಿದ್ದಾಗಲೂ ಸಹ ಈ ಹಿನ್ನೆಲೆಯಲ್ಲಿ ಮಾನವ ಪರತೆ ಮತ್ತು ಮಹಿಳಾ ಪರತೆ ಅನ್ನುವಂತ ಎರಡು ಕಣ್ಣುಗಳನ್ನ ಇಟ್ಕೊಂಡು ನೋಡಿದ್ರೆ, ಮಾನವ ಪರತೆ ಮತ್ತು ಮಹಿಳಾ ಪರತೆ ಅಂತನ್ನುವಂತ ಎರಡು ಕಣ್ಣುಗಳನ್ನ ಇಟ್ಕೊಂಡು ನೋಡಿದ್ರೆ, ಅವರು ಮಾನವ ಪರತೆ ಎತ್ತಿ ಹೇಳುವಾಗ ತುಂಬಾ ಯಶಸ್ವಿಯಾಗಿ ಹೇಳ್ಬಿಟ್ಟಿದ್ದಾರೆ. ಆದರೆ ಮಹಿಳಾ ಪರತೆಗೆ ಬಂದಂತಹ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವರನ್ನ ಎರಡು ಸಲ ಮತ್ತೆ ಮತ್ತೆ ಓದ್ಕೋಬೇಕು ಅಂತನ್ನುವಂತ ನಮಗೆ ಅನಿಸುತ್ತೆ. ಹಾಗಾಗಿ ಆ ಕನಕನ ಸಾಹಿತ್ಯದ ಎರಡು ಮಗ್ಗುಲುಗಳಲ್ಲಿ ನಾವು ಡಿವೈಡ್ ಮಾಡಿಕೊಂಡ್ರೆ ಮತ್ತೆ ಕನಕದಾಸರು ಶೋಷಿತರ ಪರವಾಗಿ ಅನ್ಯಾಯ, ಅವ್ಯವಸ್ಥೆ, ದಬ್ಬಾಳಿಕೆ, ಶೋಷಣೆ ವಿರುದ್ಧವಾಗಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತಾರೆ ಅನ್ನುವಂಥದ್ದು ಒಂದು ಹಂತ. ಇನ್ನು ಲಿಂಗ ಸಮಾನತೆ ಮತ್ತು ಲಿಂಗ ಸೂಕ್ಷ್ಮತೆ ಬಂದಾಗ ಅವ್ರು ಮೌನ ತಾಳ್ತಾ ಇದ್ದಾರೆ ಅನ್ನುವಂಥದ್ದು. ಅವರು ಸ್ತ್ರೀ ವಿರೋಧಿ ಅಲ್ಲ ಅನ್ನೋದು ಸ್ಟೇಟ್ಮೆಂಟ್, ಅದು ಏನ್ರಿ ಕಾನ್ಸ್ಟೆಂಟ್, ಅದು ಸ್ಥಿರ. ಆದ್ರೆ ಇಲ್ಲಿ ಲಿಂಗ ತಾರತಮ್ಯ, ಲಿಂಗ ಸೂಕ್ಷ್ಮತೆ ಬಂದಾಗ ಅವ್ರು ಯಾಕೆ ಹೆಣ್ಣನ್ನ ಒಂದಿಷ್ಟು ಸ್ವತಂತ್ರ ಚೌಕಟ್ಟಿನಿಂದ ಆಚೆ ತರುವ ಪ್ರಯತ್ನ ಆಗಿನ ಕಾಲದಲ್ಲಿ ಅವ್ರು ಮಾಡಲಿಲ್ಲ ಅಂತನ್ನುವಂಥದ್ದು ಕೂಡ ನಮಗಿಲ್ಲಿ ಕನಿಸುತ್ತೆ. ಯಾಕಂದ್ರೆ ಮಾನವ ಪರವಾಗಿ ಕಾಣಿಸುವ ಕಾಳಜಿ ಮತ್ತು ಕಳಕಳಿ ಹೆಣ್ಣಿನ ಪರವಾಗಿ ಬಂದಾಗ ಅವರಲ್ಲಿ ಯಾಕೆ ಮೌನದ ರೂಪವನ್ನ ತಾಳ್ತಾ ಇದೆ ಅಂತನ್ನುವಂತ ಒಂದು ವಿಷಯವನ್ನ ನಾವಿಲ್ಲಿ ಯೋಚಿಸಬೇಕಾಗುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣ ಇಂಥ ಒಂದು ಪ್ಲಾಟ್ಫಾರ್ಮ್ ಹಾಕಿಕೊಟ್ಟಿದ್ದಾಗಲೂ ಸಹ ಕನಕರು ಆ ದಾರಿಯಲ್ಲಿ ನಡೆಯದೆ ಅಥವಾ ಆ ಧ್ವನಿಯಲ್ಲಿ ಮಾತನಾಡದೆ ಒಂದಿಷ್ಟು ಮೃದು ಧೋರಣೆಯತ್ತ ಹೋಗಿರುವಂತದ್ದು ಕೂಡ ನಮಗಿಲ್ಲಿ ಕಂಡು ಬರ್ತಾ ಇದೆ. ನೀವೆಲ್ಲ ಒಂದು ಪ್ರಶ್ನೆಯನ್ನು ನನಗೆ ಹಾಕ್ಬೋದು. ಕನಕ 16ನೇ ಶತಮಾನದಲ್ಲಿದ್ದಂಥವನು, ನಾವೀಗ ನಿಂತು ಮಾತನಾಡ್ತಾ ಇರೋದು 21ನೇ ಶತಮಾನದಲ್ಲಿ. ಇವತ್ತಿನ ಸ್ತ್ರೀ ಪರ ನಿಲುವುಗಳನ್ನ ಕನಕ 16ನೇ ಶತಮಾನದಲ್ಲಿ ಹೇಗೆ ಹೇಳೋದಕ್ಕೆ ಸಾಧ್ಯ ಇತ್ತು ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ಅವನು ಹೇಳಿದ ಕುಲವೆಂದು ಹೊಡೆದಾಡದಿರಿ ಅಂತನ್ನುವಂತ ಅದೇ 16ನೇ ಶತಮಾನದ ವಿಚಾರವನ್ನ ಇವತ್ತು ಮತ್ತೆ ಮತ್ತೆ ಎತ್ತಿ ಮಾತಾಡ್ತೇವೆ ಅಂದಾಗ ಅವನು ಹೇಳಿದ ಮಹಿಳಾಪರ ನಿಲುವುಗಳನ್ನು ಇವತ್ತು ನಾವು ಕೋಟ್ ಮಾಡಬೇಕಾಗಿತ್ತು. ಇವತ್ತು ಕೂಡ ನಾವು ಅದನ್ನ ಇಟ್ಕೊಂಡು ಮಾತನಾಡಬೇಕಾಗಿತ್ತು. ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಯಾಕೆ 16ನೇ ಶತಮಾನದ ಕನಕ 21ನೇ ಶತಮಾನದಲ್ಲಿ ನಿಂತು ಮಹಿಳಾ ಪರವಾಗಿ ಏನ್ ಮಾತಾಡಿದ್ದಾನೆ ಅಂತನ್ನುವಂಥದ್ದನ್ನ ನಾವು ಇವತ್ತು ಅಬ್ಸರ್ವೇಷನ್ ಮಾಡ್ಬೇಕಾಗ್ತಾ ಇದೆ, ಅದನ್ನ ನೋಡ್ಬೇಕಾಗ್ತಾ ಇದೆ ಅಂತ. ಹೀಗೆ ಈ ಸಂದರ್ಭದಲ್ಲಿ ಸ್ತ್ರೀ ಪರ ನಿಲುವು, ಇದನ್ನೇ ಸ್ತ್ರೀವಾದ ಅಂತ ನಾವು ಹೇಳ್ತೀವಿ. ನೋಡ್ರಿ, ನಾವೆಲ್ಲ ಪ್ರಬುದ್ಧರು, ವೈಚಾರಿಕರು. ಸ್ತ್ರೀವಾದ ಅಂದಾಗ ಅದು ವಾದಿಸುವ ಒಂದು ಪ್ರಕ್ರಿಯೆ. ಸ್ತ್ರೀವಾದ ಅಂತಂದ್ರೆ ಪುರುಷರನ್ನ ವಿರೋಧಿಸುವ ನೆಲೆಯೇ ಅನ್ನುವಂತ ನಾವು ಪ್ರಶ್ನೆಗಳನ್ನ ಹಾಕೊಂಡ್ರೆ ಅಲ್ಲ. ಅದು ಸ್ತ್ರೀ ಹೆಣ್ತನದ ಒಂದು ಜೈವಿಕ ಪ್ರಶ್ನೆ. ಬರೀ ಹೆಣ್ತನದ ಪ್ರಶ್ನೆ ಅಲ್ಲ, ಅದು ಜೈವಿಕ ಪ್ರಶ್ನೆನೂ ಅಲ್ಲ, ಅದು ನಮ್ಮೊಳಗಿನ ತಿಳಿವಿನ ಪ್ರಶ್ನೆ, ಅರಿವಿನ ಪ್ರಶ್ನೆ. ಸ್ತ್ರೀವಾದ ಯಾವತ್ತೂ ಕೂಡ ಪುರುಷ ವಿರೋಧಿ ಅಲ್ಲ. ಹಾಗಾದ್ರೆ ಸ್ತ್ರೀವಾದ ಏನ್ ಮಾತಾಡ್ತಾ ಇದೆ? ಸ್ತ್ರೀವಾದ ಪುರುಷ ನನ್ನ ಜೊತೆಗಿರ್ಬೇಕು. ಪುರುಷ ಹೆಂಗ್ ನನ್ನ ಜೊತೆಗಿರ್ಬೇಕು? ಗಂಡನಾಗಿ ಆದ್ರೂ ಇರ್ಬೇಕು, ತಂದೆಯಾಗಿ ಆದ್ರೂ ಇರ್ಬೇಕು, ಮಗನಾಗಿ ಆದ್ರೂ ಇರ್ಬೇಕು, ಸಹೋದರನಾಗಿ ಆದ್ರೂ ಇರ್ಬೇಕು, ಸ್ನೇಹಿತನಾಗಿ ಆದ್ರೂ ಇರ್ಬೇಕು, ಹಿತೈಷಿಯಾಗಿ ಆದ್ರೂ ಇರ್ಬೇಕು. ಒಟ್ಟು ನನ್ನ ಜೊತೆಗಿರ್ಬೇಕು. ನನ್ನನ್ನ ಶೋಷಣೆ ಮಾಡುವ ಹಂತದಲ್ಲಿ ಇರಬಾರ್ದು, ನನ್ನ ಮೇಲೆ ಅಧಿಕಾರ ಚಲಾಯಿಸುವ ಹಂತದಲ್ಲಿ ಇರಬಾರ್ದು. ಸ್ತ್ರೀವಾದ ಇದನ್ನು ಬಯಸುತ್ತೆ. ನಾನು ಪುರುಷನ ಜೊತೆಗಿದ್ದೇನೆ, ಪುರುಷನು ನನ್ನ ಜೊತೆಗಿರಬೇಕು, ಆದರೆ ಶ್ರೇಷ್ಠ ಮತ್ತು ಈ ಅಹಮ್ಮನ ಗೋಡೆ ಆಚೆ ಅವನಿರ್ಬೇಕು. ಅವನು ಕೂಡ ನನ್ನನ್ನ ಮನುಷ್ಯಳು ಅಂತ ಒಪ್ಕೊಳ್ಬೇಕು ಅನ್ನುವಂತ ಈ ಹಂತದೊಳಗ ನಮಗೆ ಈ ಸ್ತ್ರೀವಾದ ಏನಾಗುತ್ತೆ?
ಸಿಗುತ್ತೆ. ಹೀಗಾಗಿ ಕನಕದಾಸರ ಹಾಗೆ ನೋಡಿದ್ರೆ ಕನಕದಾಸರ ಕೀರ್ತನೆಗಳಲ್ಲಿ ಇದಿಲ್ಲ ಅಂತ ಅಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವೆಲ್ಲ ಕನಕದಾಸರನ್ನ ನೋಡಿದ್ದು ಒಬ್ಬ ಭಕ್ತನಾಗಿ. ನೋಡ್ರಿ, ನಾವೆಲ್ಲ ಆಲೋಚನೆ ಮಾಡೋಣ, ಭಕ್ತಿಗೆ ಲಿಂಗ ಭೇದ ಇಲ್ಲ, ಭಕ್ತ ಯಾವಾಗೂ ನಿರ್ಲಿಂಗಿ. ಇದನ್ನ ಶರಣರು ಅವಾಗಲೇ ಹೇಳ್ಬಿಟ್ಟಿದ್ದಾರೆ, ಶರಣ ಸತಿ ಲಿಂಗಪತಿ ಅಂತ. ಹಾಗೆಯೇ ಕನಕನು ಸಹ ಒಮ್ಮೊಮ್ಮೆ ಏನಾಗ್ತಾನೆ ಅಂತಂದ್ರೆ ತಾನು ಹೆಣ್ಣಾಗ್ತಾನೆ, ಆದಿಕೇಶವ ಗಂಡಾಗ್ತಾನೆ. ಈ ನೆಲೆಯಲ್ಲಿ ಕೂಡ ಅವರು ಕೀರ್ತನೆಯನ್ನ ಬರೆದಿದ್ದಾರೆ. ಯಾವ ಶರಣರು ಶರಣಸತಿ ಲಿಂಗಪತಿ ಅಂತ ಹೇಳಿದ್ದರೋ ಇದೇ ಕನಕ ತಾನು ಹೆಣ್ಣು, ತಾನು ಸತಿ, ಗಂಡು ಆದಿಕೇಶವ ಅಂತನ್ನುವಂಥ ನೆಲೆ ಒಳಗೆ ನಿಂತ್ಕೊಂಡು ಆ ಅರಿವಿನ ಹೆಣ್ತನದ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಹ ಅವ್ರ ಕೀರ್ತನೆಗಳಲ್ಲಿ ಮಾತನಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಅಂತ ಸ್ತ್ರೀ ಸಮಾನತೆಯ ಕುರಿತು ಒಂದಿಷ್ಟು ಪ್ರಶ್ನೆಯನ್ನ ಎತ್ತುಕೊಳ್ಳೋದಾದ್ರೆ ಅವರ ಕೀರ್ತನೆ ಸಾಲುಗಳನ್ನ ಮತ್ತೊಮ್ಮೆ ನಾನು ಒಂದೊಂದು ಹೇಳ್ತಾ ಹೋಗ್ತೇನೆ. ಸೊ ಈಗ ಸರ್ ಅವರು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಆ ಕೀರ್ತನೆ ಹಾಡಿದ್ರು. ಸೋತು ಹೆಣ್ಣಿಗೆ ಹೆದರಿ ನಾಚುವ ಪುರುಷನ ಯಾತಕ್ಕೆ, ಸನ್ನೆಯನ್ನು ಅರಿತು ನಡೆಯದಿರುವ ಸತಿಯು ಯಾತಕ್ಕೆ ಅಂತ ಈ ಸ್ತ್ರೀತ್ವದ ನೆಲೆಗಳೊಳಗ ಮತ್ತು ಇದನ್ನ ನಾವು ಚರ್ಚೆಗೆ ಒಳಪಡಿಸಬೇಕಾಗುತ್ತೆ. ಹೇಯವಿಲ್ಲದ ಹೆಣ್ಣು ಗಜುಗ ಬೆಳೆದ ಕಣ್ಣು, ಗಂಡ ಗಂಜದ ನಾರಿ ಅವಳೇ ಹೆಮ್ಮಾರಿ. ಪತಿರತೆ ಎಂಬುವರು ಶತಸಹಸ್ರಕ್ಕೊಬ್ಬರು. ನೋಡ್ರಿ, ಅವರ ಕೀರ್ತನೆಯ ಸಾಲಿದು. ಪತಿರತೆ ಅಂತನ್ನೋರು ಶತಸಹಸ್ರಕ್ಕೆ ಒಬ್ಬರು, ಅಂದ್ರೆ 100,000 ಜನರಲ್ಲಿ ಒಬ್ರು ಸಿಗ್ತಾರೆ. ಮಿತಿಮೀರಿ ಇಹರೆಯ ಇತರ ಜನರು. ಇನ್ನೊಂದು ಕೀರ್ತನೆ, ಮತಿಗೆಟ್ಟು ಮನಸ್ಸೋತು ಅನ್ಯ ಪುರುಷರ ಕೂಡಿ ಗತಿಗೆಟ್ಟು ಹೋಗುವವರು ಮೂರೂ ತೊರೆದು ಅನ್ನುವಂಥ ಕೀರ್ತನೆ. ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು ಊರಲ್ಲಿದ್ದರೇನು ತವರಲ್ಲಿದ್ದರೇನು. ಇದು ಬಹಳ ದೊಡ್ಡ ಒಂದು ಲೈಂಗಿಕ ಪ್ರಕ್ರಿಯೆ, ಕೌಟುಂಬಿಕ ವ್ಯವಸ್ಥೆಯಲ್ಲಿರುವಂತಹ ಪ್ರಕ್ರಿಯೆಯನ್ನು ಅವ್ರು ಪ್ರಶ್ನೆ ಮಾಡೋದು. ಯಾಕೆಂದ್ರೆ ಇವತ್ತು ಕುಟುಂಬದ ಚೌಕಟ್ಟಿನಲ್ಲಿರುವಂತಹ ಈ ಸಂಬಂಧಗಳ ದಾಟಿ ಮುರಿದಿದ್ದಕ್ಕೆ ಅನೈತಿಕತೆ ಸಂಬಂಧಗಳು ಹುಟ್ಕೊಳ್ತಾ ಇದ್ದಾವೆ. ಇಂತಹ ಪ್ರಶ್ನೆಗಳನ್ನ ಅವತ್ತು ಅವ್ರು ಮಾಡಿದ್ದಾರೆ. ಇವೆಲ್ಲ ಜಿಜ್ಞಾಸೆಗೆ ನಮಗೆ ನಿಲುಕ್ತಾ ಇದ್ದಾವೆ. ಹಾಗೆ ಮಾನವೀಯ ಮನಸ್ಸು ನಿಧಾನವಿರದಿರೆ ಮಾನಾಭಿಮಾನಗಳು ಉಳಿದೀತೆ ಅಂತನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇವರು ಹಾಕೊಳ್ತಾರೆ. ಹೀಗೆ ಇಲ್ಲೆಲ್ಲ ಈ ಸ್ತ್ರೀಯನ್ನ ವಿರೋಧಿಸ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ 16ನೇ ಶತಮಾನದಲ್ಲಿ ಏನು ಒಂದು ವ್ಯವಸ್ಥೆ ನೈತಿಕವಾಗಿ ರೂಪಿಸಬೇಕು ಅಂತ ಅವರು ಹೊರಟಿದ್ರು. ಯಾವ ಸಂಸ್ಕೃತಿ ವಾಹಕಳಾಗಿರುವಂತಹ ಹೆಣ್ಣು ಸಂಸ್ಕೃತಿವಂತಳಾಗಿದ್ದರೆ ಒಂದು ಮನೆತನ ಚೆನ್ನಾಗಿರುತ್ತೆ, ಒಂದು ಮನೆತನ ಚೆನ್ನಾಗಿದ್ದರೆ ಒಂದು ಕುಟುಂಬ ಚೆನ್ನಾಗಾಗುತ್ತೆ, ಒಂದು ಕುಟುಂಬ ಚೆನ್ನಾಗಿ ಆದ್ರೆ ಒಂದು ಊರು ಚೆನ್ನಾಗಿರುತ್ತೆ, ಒಂದು ಊರು ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಾಗುತ್ತೆ. ಅಂದ್ರೆ ಕುಟುಂಬದಿಂದಲೇ ಈ ಸಂಸ್ಕೃತಿ ಹೋಗುತ್ತೆ. ಈ ಸಂಸ್ಕೃತಿಯ ವಾಹಕಳಾರು ಹೆಣ್ಣು. ಹೆಣ್ಣು ಹೇಗಿರಬೇಕು ಅನ್ನುವಂಥದ್ದನ್ನ ನಾವಿವತ್ತು ಕನಕದಾಸರ ಕೀರ್ತನೆಗಳಲ್ಲಿ ಸ್ತ್ರೀಯ ನಿಲುವುಗಳನ್ನ ಅವರು ಅಲ್ಲಿ ಪ್ರತಿನಿಧಿಸ್ತಾರೆ. ಈ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ, ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡುವಂತ ಹೆಣ್ಮಕ್ಳು ನೋಡ್ರಿ ಟಿವಿ ಒಳಗೆ, ಅವರು ಎಷ್ಟು ಮಟ್ಟಿಗೆ ಉಡುಪುಗಳನ್ನ, ಇಲ್ಲಿ ಉಡುಪಿನ ಪ್ರಶ್ನೆ ಬರೋದಿಲ್ಲ, ಆದರೆ ಒಂದು ವ್ಯವಹಾರಿಕ ಜಗತ್ತಿನಲ್ಲಿ ಮಾರಾಟವಾಗುವ ಅಥವಾ ಹಣದಾಸೆಗಾಗಿ ತನ್ನನ್ನೇ ಈ ಮಾರುಕಟ್ಟೆಗೆ ಒಪ್ಪಿಸಿಕೊಳ್ಳುತ್ತಿರುವಂತಹ ಮಹಿಳೆಯರನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಬ್ಯೂಟಿ ಕಾನ್ಸೆಪ್ಟ್, ಸೌಂದರ್ಯ ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ದೇವಲ್ಲ, ಈ ಜಗತ್ತಿನ ಸೌಂದರ್ಯ ಸ್ಪರ್ಧೆಗಳು, ಅದರಲ್ಲಿ ಭಾಗವಹಿಸುವಂತಹ ಮಹಿಳೆಯ ವಿಚಾರ. ಕ್ರಿಕೆಟ್ ನಲ್ಲಿ 6 ಹೊಡೆದಾಗ 4 ಹೊಡೆದಾಗ ಏನು ನಮ್ಮ ಮಹಿಳೆಯನ್ನ ಅಲ್ಲಿ ಕುಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವಲ್ಲ, ಬಹುಶಃ ಈ ಮಾರುಕಟ್ಟೆ ಸಂಸ್ಕೃತಿ ಒಳಗೆ ನಾವು ಮಹಿಳೆಯನ್ನು ಇಟ್ಕೊಂಡು ಇವತ್ತು ನೋಡುವಂತ ಸಂದರ್ಭದಲ್ಲಿ 14ನೇ ಶತಮಾನದಲ್ಲಿ ಒಂದು ಸಭ್ಯತೆಯ ವಾತಾವರಣ ಮಹಿಳೆಯಿಂದ ಸೃಷ್ಟಿ ಆಗ್ಲಿ ಅಂತನ್ನುವಂತ ಭಾವ ಇದು ತುಂಬಾ ವೈಜ್ಞಾನಿಕವೂ ಕೂಡ ವೈಚಾರಿಕವೂ ಆದದ್ದು. ಯಾಕಂದ್ರೆ ಈ ಮಾನ ಮತ್ತು ಸಂಸ್ಕೃತಿ ಸಂದರ್ಭ ಬಂದಾಗ ಬಟ್ಟೆ ಅದು ಇದು ಅಂತ ಪ್ರಶ್ನೆ ಬರೋದಿಲ್ಲ. ಆದ್ರೆ ಸಭ್ಯತೆ ಅಂತನ್ನುವಂಥದ್ದು ಕೂಡ ನಮ್ಮ ಸಮಾಜದ ನಾಗರಿಕತೆಯನ್ನ ಕಾಪಾಡಿಕೊಳ್ಳುವಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಂತನ್ನುವಂಥ ವಿಚಾರ ಯಾರಲ್ಲಿತ್ತು ಅಂತಂದ್ರೆ ಕನಕದಾಸರಲ್ಲಿ ಇತ್ತು. ಆ ನಿಲುವುಗಳನ್ನ 14ನೇ ಶತಮಾನದ ಆ ವಿಚಾರಗಳನ್ನ ನಾವು ಇವತ್ತು 21ನೇ ಶತಮಾನದಲ್ಲಿ ಕೂಡ ಅದನ್ನ ತೂಗಿ ನೋಡಿದ್ರೆ ನಾವು ಸರಿ ಹೋಗಬೇಕಾಗಿದೆ ಅಂತನ್ನುವಂತಹ ಭಾವಗಳು ಇವತ್ತು ನಮಗೆ ಆ ಕೀರ್ತನೆಗಳನ್ನು ಆ ಕನ್ನಡಿಯ ಮುಂದೆ ನಮ್ಮನ್ನು ಇಟ್ಕೊಂಡು ನೋಡಬೇಕಾದಂತಹ ಅವಶ್ಯಕತೆಯು ಕೂಡ ನಮಗೆ ಇದೆ. ಅವರು ಸ್ತ್ರೀ ಪರವಾಗಿ ಹೇಗೆ ನಿಲ್ತಾರೆ ಅಂತಂದ್ರೆ ನೋಡ್ರಿ, ಅವ್ರು ಹೇಳ್ತಾರೆ, ಸಂಸಾರ ಸಾಗರವನ್ನು ಉತ್ತರಿಸೋಡೆ
ಕೌಸಾರಿ ನಿನ್ನ ನಾಮ ಒಂದೇ ಸಾಕು. ಅವ್ರು ಹೇಳ್ತಾರೆ, ಸಂಸಾರ ಸಾಗರವನ್ನ ನಾವು ದಾಟಬೇಕು ಅಂದ್ರೆ ಹರಿ ನಿನ್ನ ನಾಮಸ್ಮರಣೆ ಒಂದೇ ಸಾಕು. ತನುವ ದಂಡಿಸಿ ಕೋಡುಗಲ್ಲಿನ ತುದಿಯ ಮೇಲೆ ವನಿತೆಯ ಬಿಟ್ಟು ತಪವು ಮಾಡಬೇಡ ಅಂತ ಹೇಳ್ತಾರೆ. ನೀನು ಸಂಸಾರದಲ್ಲಿ ಇಟ್ಕೊಂಡು ಸಾಕಷ್ಟು ಕಷ್ಟಪಟ್ಟಿಯಪ್ಪ, ನೀನ್ ದುಡ್ಡು ತಂದು ಹಾಕ್ಬೇಕು, ಮಕ್ಕಳು ಮದುವೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಸಾಕಾಗಿ ಹೋಗಿದೆ ನಿನಗೆ. ಆದರೆ ಈ ಸಾಗರ ದಾಟಬೇಕು ಅಂದ್ರೆ ಹರಿನಾಮ ಸ್ಮರಣೆಯನ್ನು ಮಾಡು. ಅದನ್ನ ಬಿಟ್ಟು ಯಾಕೆ ದೇಹ ದಂಡಿಸ್ಕೊಂಡು ತಪಸ್ಸು ಮಾಡಿ ಕಾಡಿಗೆ ಹೋಗಿ ಕೋಡುಗಲ್ಲಿನ ತುದಿ ಮೇಲೆ ಒಂಟಿಗಾಲ ಮೇಲೆ ನಿಂತು ತಪಸ್ಸು ಮಾಡ್ತೀಯಾ? ಯಾಕೆ ಕಟ್ಕೊಂಡು ಹೆಂಡ್ತಿ ನೀನು ಬಿಟ್ಟು ಹೋಗ್ತೀಯಾ? ನೋಡಿ, ಇಲ್ಲಿ ಸ್ತ್ರೀ ಪರವಾಗಿ ಅವ್ರು ನಿಲ್ಲುವಂಥದ್ದು. ಯಾವ ಮಾಯೆ ಅಂತ ತಿರಸ್ಕರಿಸುವ ಒಂದು ಹಂತದಲ್ಲಿ ನಾವು ಕನಕರನ್ನ ನೋಡ್ತೇವೋ, ಅದೇ ಹಂತದಲ್ಲಿ ನೀವು ಹೆಂಡತಿ ಹೆಣ್ಣು ಮಾಯೆಯಲ್ಲ, ನೀವು ಸಂಸಾರದಲ್ಲಿ ಇಟ್ಕೊಂಡೆ ಸದ್ಗತಿಯನ್ನ ಹರಿನಾಮ ಸ್ಮರಣೆ ಮಾಡ್ತಾ ಮಾಡ್ಬೋದು ಅಂತನ್ನುವಂತ ತಾತ್ವಿಕತೆಗೂ ಬರ್ತಾರೆ, ವೈಚಾರಿಕ ನಿಲುವಿಗೂ ಬರ್ತಾರೆ. ಅನಂತರ ಬಹಳ ವಿಶಿಷ್ಟವಾದ ಒಂದು ಕೀರ್ತನೆ, ತನ್ನ ಹೆಂಡತಿಯೇ ತನಗೆ ಹೇಗೆ ದಾರಿ ತೋರಿಸಿದ್ಲು ಅಂತನ್ನೋದನ್ನ ಅವ್ರು ಹೇಳ್ತಾರೆ. ಗೋಪಾಲ ಬುಟ್ಟಿ ಹಿಡಿಯುವುದಕ್ಕೆ ಭೂಪಾಲನೆಂದು ಗರ್ವಿಸುತ್ತಿದ್ದೆ. ಗೋಪಾಲ ಬುಟ್ಟಿ ಹಿಡಿಯುವುದಕ್ಕೆ ಭೂಪಾಲನೆಂದು ಗರ್ವಿಸುತ್ತಿದ್ದೆ. ಆ ಪತ್ನಿ ಕುಲ ಸಾಸಿರವಾಗಲಿ ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ ಅಂತ ತನ್ನ ಹೆಂಡತಿಗೆ ಅವ್ರು ಹೇಳ್ತಾರೆ. ಇನ್ನೊಂದು ವಿಶೇಷತೆ ನೀವು ಗಮನಿಸ್ರಿ, ಅವರು ತಮ್ಮ ಹೆಂಡತಿಯನ್ನ ಸುಜ್ಞಾನಿ ವಧೂಟಿ ಅಂತ ಕರೀತಾರೆ. ನನಗೆ ನೆನಪಾಗೋದು ಬಸವಣ್ಣನವರು ತಮ್ಮ ನೀಲಾಂಬಿಕೆಯ ವೈಚಾರಿಕ ಪತ್ನಿ ಅಂತ ಕರೆದಿರುವಂಥದ್ದು. ಸುಜ್ಞಾನಿ ಅಂತಂದ್ರೆ ಬಹಳ ತಿಳುವಳಿಕೆ ಇದ್ದಂಥವಳು. ಸುಜ್ಞಾನಿ ವಧೂಟಿ, ಈ ವಿಷಯದ ಮೇಲೆ ಚರ್ಚೆ ಆಗ್ಬೇಕು. ಅವ್ರೇನು ಸಂಬೋಧಿಸ್ತಾರಲ್ಲ, ಹೆಂಡತಿಯನ್ನು ಗೌರವಿಸುವುದು. ನೋಡ್ರಿ, ಕುಟುಂಬ ಚೌಕಟ್ಟಿನಲ್ಲಿ ಬರೀ ಗಂಡನಿಗಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಇದೆ, ಆದರೆ ಗಂಡನು ಕೂಡ ಹೆಂಡತಿಗೆ ಹೇಗೆ ಗೌರವಿಸ್ತಾ ಇದ್ದ ಅಂತ ಅನ್ನೋದನ್ನ ಒಂದು ಬಸವಣ್ಣನವರ ವಿಚಾರ ಪತ್ನಿ ಅನ್ನುವಂತ ಪದದಲ್ಲಿ, ಇನ್ನೊಂದು ಕನಕದಾಸರ ಸುಜ್ಞಾನಿ ವಧೂಟಿ ಅಂತನ್ನುವಂತ ಒಂದು ಪದದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅದನ್ನ ಗುರುತಿಸ್ಕೊಳ್ಬೇಕಾಗಿದೆ. ಹೀಗೆ ಗೋಪಾಲ ಬುಟ್ಟಿಯನ್ನ ಹಿಡಿಸುವುದವಳು, ನನ್ನ ಗರ್ವವನ್ನು ಬಿಡಿಸಿದವಳು, ನನಗೊಂದು ಜ್ಞಾನವನ್ನು ಕೊಡಿಸಿದವಳೆ ನನ್ನ ಸುಜ್ಞಾನಿ ವಧೂಟಿ ಅಂತ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಇದು ಸ್ತ್ರೀ ಪರವಾಗಿ ಅವರು ತಮ್ಮ ಹೆಂಡತಿ ಗೌರವಿಸಿದ್ದಾರೆ ಅಂದ್ರೆ ಪರರ ಸ್ತ್ರೀಯರನ್ನು ಅವ್ರು ಗೌರವಿಸಿದ್ದಾರೆ ಅಂತಾನೆ ಅರ್ಥ. ಹೀಗೆ ಅವರ ಒಂದು ಸ್ತ್ರೀತ್ವದ ನೆಲೆಗಳು ನಮ್ಮ ಕೀರ್ತನೆಗಳಲ್ಲಿ ನಿಲ್ತಾವೆ. ಪತಿ ಭಕ್ತಿ ಶೀಲ, ಅವರು ಗರತಿ ಗೃಹಿಣಿ ಹೇಗಿರ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಚೌಕಟ್ಟುಗಳನ್ನ ಅವ್ರ ಕೀರ್ತನೆ ಒಳಗೆ ಹಾಕಿ ಕೊಟ್ಟಿರುವಂತದ್ದು. ಇವತ್ತು ನಮ್ಮ ಮಕ್ಕಳಿಗೆ ಅಂಥವುಗಳನ್ನ ಓದಿಸ್ಬೇಕಾಗಿದೆ. ಯಾಕೆ ಅಂತಂದ್ರೆ ಸಂಸ್ಕೃತಿಯ ಆವರಣದ ಗೆರೆ ದಾಟಿ ಹೊರಟಿರುವಂತಹ ಮಕ್ಕಳನ್ನ ನಾವು ಮತ್ತೊಮ್ಮೆ ಹಿಡಿದಿಡಬೇಕು ಅಂತಂದ್ರೆ ನಮ್ಮ ಕನಕದಾಸರ ಕೀರ್ತನ ಸಾಹಿತ್ಯ ತುಂಬಾ ಉತ್ತಮವಾಗಿ ಇದೆ ಮತ್ತು ಅದನ್ನ ಅವರಿಗೆ ತಲುಪಿಸ್ಬೇಕಾಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಕೀರ್ತನೆಗಳನ್ನ ನಾನು ಇಷ್ಟಕ್ಕೆ ಮೊಟಕುಗೊಳಿಸಿ ಇನ್ನು ಮೋಹನ ತರಂಗಿಗೆ ಬರ್ತೇನೆ. ಬಹುಶಃ ಮೋಹನ ತರಂಗಿನಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ, ಹೆಸರೇ ಹೇಳುವಂತೆ ಒಂದು ಮೋಹನ ಒಂದು ತರಂಗಗಳನ್ನ ಹುಟ್ಟಾಕುವಂಥದ್ದು. ಬಹುಶಃ ಎಲ್ಲ ವಿದ್ವಾಂಸರು ಚರ್ಚಿಸಿದಂತೆ ಅವರು ಇನ್ನೂ ದಾಸರಾಗೋಕ್ಕಿಂತ ಮುಂಚೆ ಬರೆದಿರುವಂತಹ ಒಂದು ಪ್ರಥಮ ಕಾವ್ಯ. ನೋಡಿ, ಇದ್ರೊಳಗೆ ಬರೀ ಶೃಂಗಾರ ವರ್ಣನೆಗಳಿದಾವೆ, ತುಂಬಾ ಶೃಂಗಾರ ವರ್ಣನೆಗಳಿದಾವೆ. ಬಹಳ ಸರಳವಾದಂತಹ ಕಥೆ ಇದು, ಸಾಂಗತ್ಯದಲ್ಲಿದೆ, ಹಾಡುಗಬ್ಬದಲ್ಲಿದೆ. ಕೃಷ್ಣನ ಕಥೆಯನ್ನ ಸುಲಭವಾಗಿ ನಾವಿಲ್ಲಿ ನೋಡ್ಬೋದು. ಅವರೇನ್ ಹೇಳ್ತಾರೆ, ರಸಿಕರ ಕರ್ಣಯುಗ್ಮ ಪಕ್ಕು ತನಿಸಬೇಕು ಅಂತ ನಾನು ಈ ಕಾವ್ಯವನ್ನ ಬರೆದಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಈ ಕಾವ್ಯವನ್ನ ಪ್ರಥಮ ಓದುಗಳು ಅಥವಾ ಪ್ರಥಮ ಕೇಳುಗಳು ಯಾರು ಅಂತಂದ್ರೆ ಅವ್ರ ಹೆಂಡತಿಗೆನೆ ಹೇಳ್ತಾರೆ ಈ ಕಥೆಯನ್ನ. ಅದಕ್ಕೆ ಸುಜ್ಞಾನಿ ವಧೂಟಿಗೆ ಈ ಕಥೆಯನ್ನ ಹೇಳ್ತಾರೆ. ಆ ಸುಜ್ಞಾನಿ ವಧೂಟಿ ಹೇಗಿದ್ದಾಳೆ ಅಂತಂದ್ರೆ, ಬಡ ನಡುವಿನ ಚೆನ್ನೆ, ಭಾಮಿನಿಯರ ರಣ್ಣೆ, ಮಡದಿ ಮಣಿ ಅಂತ ಇಂಥ ಸೊಗಸಾದ ಪದಗಳಿಂದ ಆ ವಧೂಟಿಯನ್ನ ವರ್ಣಿಸುವ ಕೆಲಸವನ್ನ ಮಾಡ್ತಾರೆ. ನನಗೆ ಅನಿಸುವಂಥದ್ದು ಇದರಲ್ಲಿ ಬರೀ ಶೃಂಗಾರ ವರ್ಣನೆ ಇಲ್ಲ, ಇಲ್ಲಿ 3 ಹಂತಗಳನ್ನ ನಾನು ಗುರುತಿಸಿದ್ದೇನೆ. ಇಲ್ಲಿ 3 ಪ್ರಣಯ ಪ್ರಸಂಗಗಳು ಬರ್ತಾವೆ, 3 ಸಂಹಾರಗಳು ಬರ್ತಾವ್ರಿ. ಅಂದ್ರೆ ಕೃಷ್ಣನ ಒಂದು ವಂಶಾವಳಿಯೇ ಇದರಲ್ಲಿ ನಮಗೆ ಕಾಣಸಿಗುತ್ತೆ. ಕೃಷ್ಣ ರುಕ್ಮಿಯರ ವೃತ್ತಾಂತ ಬರುತ್ತೆ, ಅಲ್ಲಿ ಕಾಮದಹನದ ಕಥೆ ಆಗುತ್ತೆ, ಅಂದ್ರೆ ಕಾಮನ ಸಂಹಾರ ಆಗುತ್ತೆ. ಪ್ರದ್ಯುಮ್ನ ರಥಿಯರ ಒಂದು ಪ್ರಣಯ ವೃತ್ತಾಂತ ಬರುತ್ತೆ, ಅಲ್ಲಿ ಶಂಭಾಸುರನ ವಧೆ ಆಗ್ತದೆ. ಅನಂತರ ಅನಿರುದ್ಧ ವಿಷಯರ ಒಂದು ಪ್ರಣಯ ಪ್ರಸಂಗ, ಆ ವೃತ್ತಾಂತ ನಡೆಯುತ್ತೆ, ಅಲ್ಲಿ ಬಾಣಾಸುರನ ವಧೆ ಆಗುತ್ತೆ. ಹೀಗೆ 3 ಕಥೆ ಏನಿದೆ ಶೃಂಗಾರ, ಆದ್ರೆ ಇಲ್ಲಿ ನಡೆಯುವುದು 3 ಪ್ರಣಯದ ವೃತ್ತಾಂತಗಳು. ಮತ್ತೆ ಅದರ ಜೊತೆಗೆ ಏನಾಗಿದೆ ಅಂತಂದ್ರೆ 3 ಸಂಹಾರಗಳು ಇಲ್ಲಿ ನಡೆಯುವಂತ, 3 ರಾಕ್ಷಸ ಸಂಹಾರಗಳು ಕೂಡ ಇಲ್ಲಿ ನಡೆದಿದ್ದಾವೆ. ಹೀಗೆ ಮೋಹನ ತರಂಗಿಣಿಯ
ಕಥಾವಸ್ತು ಮಹಾಭಾರತ, ಭಾಗವತ, ಹರಿವಂಶ, ಸ್ಕಂದ ಪುರಾಣ, ವಿಷ್ಣು ಪುರಾಣದಿಂದ ತಗೊಂಡಾರೆ. ನಾನು ಕೆಲವು ಶಬ್ದಗಳನ್ನ ಇಲ್ಲಿ ಹೇಳಕ್ ಹೋಗಲ್ಲ. ಇಲ್ಲಿ ಅವರು ಬಳಸುವ ಸ್ತನದ ಕುರಿತು ಸಂಸ್ಕೃತ ಭಾಷೆಯು ನಾಚುವಂತೆ ಅಷ್ಟು ಸ್ತನಗಳ ವೈವಿಧ್ಯತೆಗಳನ್ನ ಹೇಳ್ತಾರೆ ಅವರು. ಅವುಗಳ ಒಂದು ನಾಮ ವಿಶೇಷಣಗಳನ್ನ ನಾನು ಹೇಳಲ್ಲ, ಯಾಕಂದ್ರೆ ನಾನು ಲೇಖನದೊಳಗ ಅದನ್ನ ಕಟ್ಟಿಕೊಟ್ಟಿದ್ದೇನೆ. ಅಂತಹ ವೈವಿಧ್ಯತವಾದಂತಹ ಒಂದು ವಿಚಾರಗಳನ್ನ, ಆ ಶಬ್ದ ಪ್ರಯೋಗಗಳನ್ನ ಅವರಲ್ಲಿ ಮಾಡಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಣ್ಣಿನ ಸೌಂದರ್ಯ ವರ್ಣನೆ, ಶೃಂಗಾರ, ವಿರಹ, ಪ್ರೇಮಿಗಳ ಸಲ್ಲಾಪ ಅತ್ಯಂತ ಉತ್ತುಂಗ ಶಿಖರದೊಳಗ ಇದನ್ನ ಬರೀತಾರೆ. ಬಹುಶಃ ನನಗನ್ಸುತ್ತೆ ಇವರು ಹೆಣ್ಣನ್ನ ಅವಾಗ ಮಾಯೆ ಅಂತ ನೋಡಿಲ್ಲ, ಒಂದು ಮೋಹದ ಪ್ರತೀಕವಾಗಿ ಈ ಒಂದು ಕಾವ್ಯದೊಳಗ ಅವರು ಕೊಟ್ಟಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತೇವೆ. ಇಲ್ಲಿ ಬರುವ ರುಕ್ಮಿಣಿ, ಇಲ್ಲಿ ಬರುವಂತ ರತಿ, ಇಲ್ಲಿ ಬರುವಂತ ಉಷೆ, ಇಲ್ಲಿ ಬರುವಂತ ಚಿತ್ರಲೇಖೆ, ಮತ್ತೆ ವೇಶ್ಯೆಯರು ಬೇಡತಿಯರ ವರ್ಣನೆಯಲ್ಲಿ ಇವರು ಮೈ ಮರಿತಾರೆ. ವೇಶ್ಯೆಯರನ್ನು ಹಂಗೆ ಬಣ್ಣಿಸ್ತಾರೆ, ಬೇಡತಿಯರನ್ನು ಕೂಡ ಹಂಗೆ ಅವರು ಬಣ್ಣಿಸ್ತಾರೆ. ಅದನ್ನ ಬಿಡೋಣ. ಇಲ್ಲಿ ಆ ಹೆಣ್ಣಿನ ದೇಹ ಮತ್ತು ಬದುಕನ್ನ ಎಷ್ಟು ಸುಂದರವಾಗಿ ನಾವು ಈ ಕಾವ್ಯದೊಳಗೆ ಗುರುತಿಸಬಹುದು ಅಂತಂದ್ರೆ ನನಗೆ ಅನಿಸಿದ್ದು, ಇವರು 4 ಜಾತಿಯ ಹೆಣ್ಣುಗಳನ್ನ ಗುರುತಿಸ್ತಾರೆ. ಸೌರಾಷ್ಟ್ರ ವರ್ಣನೆ, ದ್ವಾರಕಾಪುರದ ವರ್ಣನೆ ಬಂದಾಗ ಹಸ್ತಿನಿ ಜಾತಿಯ ಹೆಣ್ಣು, ಚಿತ್ತಿನಿ ಜಾತಿಯ ಹೆಣ್ಣು, ಶಂಕಿನಿ ಜಾತಿಯ ಹೆಣ್ಣು, ಪದ್ಮಿನಿ ಜಾತಿಯ ಹೆಣ್ಣು ಅಂತ 4 ಜಾತಿಯ ಹೆಣ್ಣುಗಳನ್ನ ಅವರಲ್ಲಿ ಬಳಸ್ತಾರೆ. ಅನಂತರ ಅಲ್ಲಿ ಬರುವ ಪುರದ ವರ್ಣನೆ ಮತ್ತು ಸ್ತ್ರೀ ವರ್ಣನೆಯಲ್ಲಿ ತುಂಬಾ ಶೃಂಗಾರವನ್ನ ತರ್ತಾರೆ. ಸಡಿಲಿದ ಮುಡಿ, ಬೆಮರ್ವಣಿ ತುಂಬಿ ತೊಟ್ಟಿಕ್ಕುವ ಮುಖ, ಅಲುಗಾಡುವ ಮೊಲೆಗಳ ಗಂಧ ತೇಯುವ ಹೆಣ್ಣುಗಳು ಪ್ರತಿಯೊಂದು ಅಂಗಡಿಯಲ್ಲಿ ಅಂತ ಒಂದ್ ಕಡೆ ಬರೀತಾರೆ. ಕೊಂಕು ಕಾಣಬೇಕಾದರೆ ಕೂದಲಿನಲ್ಲಿ, ತೊಂಡೆ ಹಣ್ತುಟಿಯಲ್ಲಿ, ಕುಟಿಲ ಕಾಂತೆಯರ ಗಡ್ಡೆಗೆ ಮೊಲೆಗಳಲ್ಲಿ ಕಾಣಬಹುದೇ ವಿನ ಬೇರೆಡೆ ಕಾಣ ಬರುವುದಿಲ್ಲ. ಹೀಗೆ ಇಂತಹ ಎಲ್ಲ ವಿಚಾರಗಳನ್ನ ಬೇಡತಿಯರ ಒಂದು ವಿಷಯದಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ. ಆದ್ರೆ ಕುರುಡಿ, ಕುಂಟಿ, ಮೂಗಿ, ವಿಕಾರವಾದಂತಹ ಹೆಣ್ಣಿನ ಬಗ್ಗೆ, ಅವರ ಮನದ ಆಳದ ಬಗ್ಗೆ ಇಲ್ಲಿ ಮಾತನಾಡುವಂತ ಪ್ರಮೇಯವೇ ಮಾಡೋದಿಲ್ಲ ಯಾರು, ಕನಕದಾಸರು. ಬರೀ ಸೌಂದರ್ಯದ ಸ್ತ್ರೀಯರ ಕುರಿತಷ್ಟೇ ಅವರು ಮಾತಾಡ್ತಾರೆ. ಆದ್ರೆ ಕೆಲವೊಂದು ಸಂದರ್ಭದೊಳಗ ಅವರು ಹೇಳುವ ಮಾತುಗಳನ್ನ ನಾವಿಲ್ಲಿ ನೋಡ್ಬೋದು. ಶಿವನು ರತಿಯನ್ನ ಸುಟ್ಟು ಬಿಡ್ತಾನೆ, ತನ್ನ ಹಳೆಗಣ್ಣಿನಿಂದ ಕಾಮನನ್ನ ಸುಟ್ಟು ಬಿಡ್ತಾನೆ. ಅವಾಗ ರತಿ ಬಂದು ಯಾರನ್ನ ಬೇಡ್ಕೊಳ್ತಾಳೆ ಅಂತಂದ್ರೆ ಶಿವನನ್ನ ಬೇಡ್ಕೊಳ್ತಾಳೆ ಬದುಕಿಸು ಅಂತ. ಆದ್ರೆ ಅಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಅಲ್ಲೇನಿದೆ ಅಂತಂದ್ರೆ ಶಿವನನ್ನ ಬೈಯೋದೇ ಕಂಡು ಬರುತ್ತೆ. ಲೋಕೇಶ್ವರನೆಂಬ ಪಾಪಿಷ್ಟ, ಅವಳು ಹೇಳ್ತಾಳೆ, ಲೋಕೇಶ್ವರನೆಂಬ ಪಾಪಿಷ್ಟ ಹೆಂಗಳನೇಕೆ ನಿರ್ಮಿತ ಮಾಡಿದನು, ಸುಕ್ಕಿದು ಪೆಣ್ ಜನ್ಮ ವೇತಕ್ಕೆ, ಸಾಕಿದು ಪೆಣ್ ಜನ್ಮ ಏತಕ್ಕೆ, ಸುಡಲೆಂದು ಆಕೆ ಪೇಳಿದಳು ದುಃಖದಲ್ಲಿ ಅಂತ. ಅಂದ್ರೆ ಪಾಪಿಷ್ಟ ಅಂತ ಯಾರನ್ನ ಬೈತಾಳೆ, ಈಶ್ವರನನ್ನ, ಶಿವನನ್ನ ಬೈತಾಳೆ. ಯಾಕೆ ಈ ಹೆಣ್ಮಕ್ಳಿಗೆ ಹುಟ್ಟಿಸ್ಬೇಕು, ಯಾಕೆ ಅವ್ರಿಗಿಂತ ಸ್ಥಿತಿಯನ್ನ ಕೊಡಬೇಕು, ಯಾಕೆ ಮಾಡಿದ, ನಮ್ಮಂತ ಈ ಹೆಣ್ಣು ಜನ್ಮ ಹುಟ್ಟಲೇಬಾರದು ಅಂತ. ಇದು ಕುಮಾರವ್ಯಾಸನ ಭಾರತದೊಳಗೆ ದ್ರೌಪದಿನ ಹೇಳ್ತಾಳೆ, ಹುಟ್ಟದೇ ಇರಲಿ ನಾರಿಯರ್ ಹೆಣ್ಣೋಲ್ ಅನ್ನುವಂಥದ್ದು. ಅದು ಈ ಮಾತನ್ನ ದಮಯಂತಿ ಕಡೆ ಹೇಳ್ಸಲ್ರಿ ಅವನು. ಈ ರಥಿಯಲ್ಲಿ ಏನ್ ಮಾಡ್ತಾಳೆ, ಈ ಮಾತನ್ನ ಹೇಳ್ತಾಳೆ. ಇಲ್ಲಿ ಶೋಕರಸ, ಕರುಣರಸ ಅದೆಲ್ಲ ಬರುತ್ತೆ. ಹೀಗೆ ಒಂದು ಸಾಮಾಜಿಕವಾಗಿ ಆ ಶೋಕವನ್ನ ರತಿ ವ್ಯಕ್ತಪಡಿಸುವಂತದ್ದನ್ನು ಕೂಡ ಮಾನವೀಯ ನೆಲೆಯಲ್ಲಿ ಸ್ತ್ರೀ ಪರವಾಗಿನೇ ನೆಲೆಗೊಳಿಸುವಂತ ಪ್ರಯತ್ನ ಮಾಡ್ತಾರೆ. ನಾವು ಶೃಂಗಾರ ವರ್ಣನೆಯನ್ನ ಮಾಡಿದಂತ ಕಾವ್ಯ ಅಂತ ಅಷ್ಟಕ್ಕೆ ಮುಗಿಸೋದ್ ಬೇಡ. ಮೋಹಿನಿ ತರಂಗಿಣಿಯಲ್ಲಿ ಒಂದು ದೊಡ್ಡ ಸಾಮಾಜಿಕವಾದಂತಹ ಒಂದು ವಿಚಾರದ ಕುರಿತು ಮಾತಾಡ್ತಾರೆ, ಅದು ವೇಶ್ಯೆಯರ ಬದುಕು. ನೋಡ್ರಿ, ವೇಶ್ಯೆಯರು ಇವತ್ತು ಕೂಡ ಇದ್ದಾರೆ, ಅವತ್ತು ಕೂಡ ಇದ್ರು. ಈ ವೇಶ್ಯರು ದೇಹದ ಸುಖಕ್ಕಾಗಿ ಬದುಕುತ್ತಿದ್ದರು ಅಥವಾ ತಮ್ಮ ಬದುಕನ್ನು ನಡೆಸುವುದಕ್ಕಾಗಿ ಆ ವೃತ್ತಿಯನ್ನ ಮಾಡ್ತಿದ್ರು ಅನ್ನುವಂತ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇವತ್ತು ಕೂಡ ಕೆಂಪು ದೀಪದ ಬೆಳಕಿನಲ್ಲಿ ಈ ನಡೀತಾ ಇದೆ ವೇಶ್ಯಾವಾಟಿಕೆ. ಅವ್ರು ಯಾಕೆ ಮಾಡ್ತಿದ್ದಾರೆ? ಹಾಗಾದ್ರೆ ಸರ್ಕಾರ ಅವರ ಸಮಸ್ಯೆಗಳಿಗೆ ಯಾಕೆ ಇನ್ನೂ ಸ್ಪಂದಿಸಿಲ್ಲ? ಅವರು ದೇಹ ಸುಖಕ್ಕಾಗಿ ಮಾಡ್ತಾ ಇದ್ದಾರೋ ಅಥವಾ ತಮ್ಮ ಬದುಕಿಗಾಗಿ ಮಾಡ್ತಿದ್ದಾರೋ? ಇನ್ನು ತಮಗ ಹತ್ತಿರ ಬರುವಂತಹ ಇಬ್ಬ ವಿಠರು ಏನು ವೇಶ್ಯರ ಹತ್ರ ಸುಖ ಪಡೋದಕ್ಕೆ ಹೋಗೋರನ್ನ 2 ಡಿವೈಡ್ ಮಾಡ್ತಾರೆ ಅವರು. ಒಂದು ನಾಗರಿಕರು ಅಂತ ಹೇಳ್ತಾರೆ, ಇನ್ನೊಂದು ಲೇಸಿನ ವಿಠರು ಅಂತ ವಿಭಾಗ ಮಾಡ್ತಾರೆ. ಹಾಗಾದ್ರೆ ನಾಗರಿಕರು ಅಂದ್ರೆ ಯಾರು? ನಾಗರಿಕರು ಕೂಡ ವೇಶ್ಯರ ಹತ್ರ ಹೋಗ್ತಾರ? ರಾಜರಿದ್ರ ಅಥವಾ ಅಧಿಕಾರಿಗಳಿದ್ರ
ಆ ಮಂತ್ರಿಗಳಿದ್ರ, ನಾಗರಿಕರು ಅಂತಂದ್ರೆ ಯಾವ ಒಂದು ವರ್ಗ ವೇಶ್ಯರ ಹತ್ರ ಹೋಗ್ತಿತ್ತು, ಯಾಕೆ ಹೋಗ್ತಿತ್ತು ಅನ್ನುವಂತ ಒಂದು ಪ್ರಶ್ನೆ. ಇನ್ನು ಲೇಸಿನ ವಿಠರು ಅವ್ರು ಯಾರು? ಇಲ್ಲಿ ಬರೀತಾರೆ ಆ ಕಾವ್ಯದೊಳಗ, ಈ ವೇಶ್ಯರು ಲೇಸಿನ ವಿಠರು ಬಂದಾಗ ಬಹಳ ಖುಷಿಯಿಂದ ಇರ್ತಿದ್ರು ಅನ್ನುವಂತ ಒಂದು ಮಾತನ್ನ ಬರೀತಾರೆ. ಇದೊಂದು ಪ್ರಶ್ನೆ ಮಾಡ್ಬೇಕಾದಂತ ಒಂದು ಸಂತ. ಆನಂತರ ವೇಶ್ಯರ ಬದುಕು ಹೇಗಿರುತ್ತೆ ಅಂತ ಅನ್ನೋದಕ್ಕೆ ತಾಯಿ ಮಗಳ ಸಂಭಾಷಣೆ ತರ್ತಾರೆ ಆ ಕಾವ್ಯದೊಳಗೆ. ಅಲ್ಲಿ ತಾಯಿ ಮಗಳಿಗೆ ಹೇಳ್ತಾಳೆ, ಅಕ್ಕಿ ಮುದುಕಿ ಆಗ್ಯಾಳ, ಇನ್ನು ತನ್ನ ವೃತ್ತಿಯನ್ನು ಮುಂದುವರಿಸೋಳ ಯಾರು? ಮಗಳು. ಆ ಮಗಳಿಗೆ ಹೇಳ್ತಾಳ, ಗುಣವ ತೋರಿಸಿ ನೀರನ ನೆರೆ ಮೆಚ್ಚಿಸಿ ಹಣ ಒತ್ತೆಗೊಂಡು ದಾಳಕರ ಕ್ಷಣದೊಳೆ ಪಟ್ಟು ಮೆಚ್ಚದಿರೆಂದು ಮಗಳಿಗೆ ಬಣಗುರುತಿ ಬುದ್ಧಿ ಪೇಳ್ದಳು. ಆಕಿಗೇನು ಹಣ ಸಂಪಾದಿಸ್ಬೇಕು, ಯಾವಾಗ ಯೌವನ ಇದ್ದಾಗಲೇ ಹಣ ಸಂಪಾದಿಸ್ಬೇಕು. ಅದಕ್ಕೆ ಅವಳು ಹೇಳ್ತಾಳೆ ಮಗಳಿಗೆ, ನೀನ್ ನೋಡು, ನಿನ್ನ ಅಂದ ಚಂದ ತೋರಿಸಿ, ನಿನ್ನ ಗುಣ ತೋರಿಸಿ, ನಿನ್ನ ಮಾತಿನಿಂದ ಅವನನ್ನ ಮೆಚ್ಚಿಸಿ ಅವನ ಹತ್ರ ಇದ್ದಿದ್ದ ಹಣ ಎಲ್ಲ ಏನ್ ಮಾಡು, ಇಸ್ಕೋ ಅಂತ ಈ ಬಣಗುರುದ್ದೆ ಅಂತ ಬೈತಾರೆ. ಆ ಬಣಗುರುದ್ದೆ ಮಗಳಿಗೆ ಹೇಳ್ತಾಳಂತ. ಆದ್ರೆ ಮಗಳಿಗೆ ಇದು ಇಷ್ಟ ಇಲ್ಲ. ಮಗಳು ಹೇಳ್ತಾಳ, ಸಾಯದೆ ಬದುಕುವರುಂಟೆ? ಯಾರಾದ್ರೂ ಶಾಶ್ವತವಾಗಿ ಈ ಭೂಮಿ ಮೇಲೆ ಬದುಕೇವೇನವ? ಸಾಯದೆ ಬದುಕುವರುಂಟೆ? ಪ್ರಾಯವೇನಿದು ನಿತ್ಯವಲ್ಲ. ಈ ಹರೆ ಅನ್ನುವಂಥದ್ದು ಶಾಶ್ವತ ಅಲ್ಲ. ಹಣವ ಸುಡು ಪ್ರಿಯನೋಳ್ ಒಲಿದಿಹೆನು. ನಾನು ಒಬ್ಬ ಪ್ರಿಯನಿಗಾಗಿ ಒಲಿದಿದ್ದೇನೆ. ನನ್ನ ಒಂದು ಪ್ರೇಮ, ನನ್ನ ದೇಹ, ನನ್ನ ಎಲ್ಲವೂ ಯಾರಿಗೆ? ಅವನಿಗೆ ಸಮರ್ಪಿತ. ನೀನು ನನ್ನನ್ನ ಇದಕ್ಕೆ ದೂಕಬೇಡ. ಇಲ್ಲಿ ಹಣ, ಒಲುಮೆ, ಮತ್ತೆ ಈ ವೇಶ್ಯಾವಾಟಿಕೆಯಲ್ಲಿ ಯೌವನ, ಇವೆಷ್ಟು ಮುಖ್ಯ ಅನ್ನುವಂಥ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆಯನ್ನ ಮೋಹನ ತರಂಗಿಣಿ ನಮಗೆ ಚರ್ಚಿಸ್ತಿದ್ರು. ನಾವು ಸುಮ್ಮನೆ ಅದನ್ನ ಶೃಂಗಾರ ಕಾವ್ಯ ಅಂತ ಅದರೊಳಗೆ ನಾವು ಸ್ತ್ರೀಪರ ನಿಲುವುಗಳನ್ನು ಹುಡುಕುವುದನ್ನ ನಾವು ಸೋತಿದ್ದೇವೆ. ಬಹುಶಃ ನಾನು ಓದುತ್ತಾ ಹೋದಾಗ ನನಗೆ ಈ ಭಾವಗಳೇನಾಗ್ತಾ ಇದ್ವು ಅಂತಂದ್ರೆ ಎದ್ದು ಕಾಣಿಸಿದ್ವು ಅಂತ. ಹೀಗೆ ವೇಶ್ಯರ ಭಾಷೆ ಕೂಳ, ಕುಂಟಿನಿ, ಮುಂಡೆ, ಪಾಪಿ, ರಕ್ಕಸಿ ಅಂತ ಹಿಂಗೆಲ್ಲ ಬಳಸ್ತಾರೆ. ಇನ್ನು ಕೃಷ್ಣ ರುಕ್ಮಿಣಿಯ ಸಂದರ್ಭಕ್ಕೆ ಬಂದಾಗ ರಮಣಿ, ನಾರಿ ಅಂತ ಒಂದು ಸ್ಮೂತ್ ಆದ ಲ್ಯಾಂಗ್ವೇಜ್ ಅನ್ನ ಅವರು ಬಳಸುವಂಥದ್ದನ್ನ ಅವರು ಮಾಡ್ತಾರೆ. ಹೀಗೆ ಇನ್ನೂ ಸಾಕಷ್ಟು ಅಂಶಗಳನ್ನ ನಾವು ಮೋಹನ ತರಂಗಿಣಿಯಲ್ಲಿ ನೋಡ್ಬೋದು. ಇನ್ನು ಕೊನೆಯದಾಗಿ ನಾವು ನಮ್ಮ ನಳಚರಿತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನ ಒಂದು 2-3 ನಿಮಿಷದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಾನು ಹರಿಭಕ್ತಿ ಸಾರಕ್ಕೆ ಹೋಗಿಲ್ಲ, ಮತ್ತೆ ರಾಮದಾನ ಚರಿತೆಗೆ ಹೋಗಿಲ್ಲ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಅವು ಸ್ತ್ರೀ ಪರವಾದ ವಿಚಾರಗಳನ್ನ ಅಲ್ಲಿ ಹೇಳಿಲ್ಲ. ಆದ್ರೆ ದಮಯಂತಿಯ ನಳಚರಿತ್ರೆಯಲ್ಲಿ ನಾವು ಗುರುತಿಸುವಂಥದ್ದು ದಮಯಂತಿಯ ಕ್ಯಾರೆಕ್ಟರ್. ದಮಯಂತಿ ವರಪ್ರಸಾದದ ಮಗಳು. ನೋಡ್ರಿ, ಆ ಸಂದರ್ಭದಲ್ಲಿ ಕನಕದಾಸರು ನಾವು ಭೀಮಡ್ರಪಾಲ ದಮನ ಮಹರ್ಷಿಗಳಿಂದ ಒಂದು ಯಜ್ಞ ಮಾಡಿಸ್ತಾರೆ. ಪುತ್ರಕಾಮೇಷ್ಟಿ ಅಂತ ಯಾಗ ಮಾಡಿದಾಗ ದಮಯಂತಿ ಹುಟ್ಟಾಳ್ರಿ. ಇವತ್ತು ಕೂಡ ಏನೈತ್ರಿ, ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಡ್ತು ಅಂತಾನೆ ನಾವು ಭಾವಿಸ್ತೀವಿ. ಇವಾಗ 21ನೇ ಶತಮಾನದಾಗ ಅದೇವಿ ನಾವು. ಇವತ್ತು ಕೂಡ ನಮ್ಗೆ ಹೆಣ್ಣು ಬೇಡ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆಯನ್ನ ನಾವು ಮಾಡಿ ಇವತ್ತು ಗಂಡ್ಮಕ್ಳಿಗೆ ಕಣ್ಣೇ ಸಿಗ್ತಾನೆ ಇಲ್ಲ. ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ನಿಂತ್ಕೊಂಡಿದೆ. ಅಂತ ಸಂದರ್ಭದಲ್ಲಿ ದಮಯಂತಿ ಹುಟ್ಟಿದಾಗ ಅರಮನೆಯಾಗಲಿ ಪ್ರಜೆಗಳಾಗ್ಲಿ ಒಟ್ಟ ಬೇಜಾರು ಮಾಡ್ಕೊಳ್ಳಿಲ್ಲ, ತುಂಬಾ ಖುಷಿಯಾಗಿದ್ರು. ಒಂದ್ ಹೆಣ್ಣು ಮಗು ಹುಡುತು ಅಂತಂದು ಅವರು ಅಲ್ಲಿ ನೊಂದ್ಕೊಂಡಿಲ್ಲ. ಆನಂತರ ಅವಳು ಬಹಳ ಖುಷಿಯಾದ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆಯುವಂತೆ ಪ್ರೋತ್ಸಾಹ ಮಾಡ್ತಾರೆ. ಅವಳಿಗೇನು ನೀ ಹೆಣ್ಣದಿ, ನನಗೆ ವಾರಸುದಾರ ಹುಟ್ಲಿಲ್ಲ ಅಂತ ಅರಸನಲ್ಲಿ ಹೇಳಕ್ ಹೋಗಲ್ಲ. ಅವಳನ್ನ ಬಹಳ ಖುಷಿಯಾಗಿ ಬೆಳೆಸ್ತಾಳೆ. ಇವತ್ತು ಹೆಣ್ಮಕ್ಳಿಗೆ ಬೇಕಾಗಿರೋದು ಇಂಥ ಹೆಲ್ದಿ ವಾತಾವರಣ. ಹಾಗಾಗಿ ಅವಳು ಬಹಳ ಪ್ರಬುದ್ಧಿಯಾಗಿ ಬೆಳೀತಾಳೆ. ಅವಳಲ್ಲಿ ಬಹಳ ಸಮಾಧಾನ ಇತ್ತು, ಅವಳಲ್ಲಿ ಬಹಳ ವಿವೇಕ ಇತ್ತು, ಅವಳಲ್ಲಿ ಬಹಳ ಸಮಯ ಪ್ರಜ್ಞೆ ಇತ್ತು. ಯಾಕಂದ್ರೆ ಗಂಡ ಬಿಟ್ಟು ಹೋದರೂ ಸಹ ಮತ್ತೆ ತನ್ನ ಬಾಳ್ವೆಯನ್ನ ಕಟ್ಕೊಳ್ತಾಳಲ್ಲ, ಅಂತಹ ಎದೆಗಾರಿಕೆಯನ್ನ ನಮ್ಮ ಪ್ರತಿಯೊಂದು ಹೆಣ್ಮಕ್ಳು ಇವತ್ತು ಕಲಿಬೇಕು ಅನ್ನುವಂತ ಒಂದು ವಿಚಾರವನ್ನ ನಾವು ನಳ ದಮಯಂತಿಯರ ಒಂದು ಕಥೆಯೊಳಗ ನೋಡ್ಬೋದು. ನೋಡ್ರಿ, ಸತಿಯನ್ನ ಪರಿಪಾಲಿಸುವಾಗ ನಳ ವಿಫಲ ಆಗಿರಬಹುದು, ಆದರೆ ಮತ್ತೆ ಪತಿಯನ್ನ ಪಡೆಯುವಾಗ ಯಾರು ವಿಫಲ ಆಗೋದಿಲ್ಲ, ದಮಯಂತಿ ವಿಫಲ ಆಗೋದಿಲ್ಲ. ಯಾವ ರಾಜಕುಮಾರಿ ಇವನನ್ನೇ ಬೇಕು ಅಂತ ಏನ್ ಮಾಡ್ತಾಳ್ರಿ, ಒಂದು ನಿಷ್ಠೆಯ ಪ್ರೇಮವನ್ನ ತೋರಿಸ್ತಾರೆ. ಆದ್ರೆ ನಳ ಹಂಗಲ್ಲ. ಇಂದ್ರ ಹೋಗಿ ಇಲ್ಲ ನನ್ನ ಪರ ನೀನು ಸಂಧಾನ ಮಾಡು, ನನ್ನನ್ನ ಮದುವೆ ಮಾಡ್ಕೊ ಅಂತ ನೀನು ದಮಯಂತಿಗೆ ಹೇಳು ಅಂದ್ರೆ ಹ್ಞೂ ಅಂತ ಹೋಗ್ತಾನ ಅವನು. ಇಲ್ಲಕ್ಕೆ ನನ್ನ ಹುಡುಗಿ, ನಾನು ಅವನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ದಮಯಂತಿ ಹಂಗಕ್ಕೆ ಅವ ಗಟ್ಟಿಯಾಗಿ ಹೇಳೋದೇ ಇಲ್ಲ. ರಂಬೆನೂ ಕೂಡ ಇಂದ್ರನ
ದೌತ್ಯವನ್ನ ತರ್ತಾಳೆ. ಅವಾಗ ರಂಬೆಗೂ ಬೈದು ಕಳಿಸ್ತಾಳೆ ದಮಯಂತಿ, ನಾನು ನಳನಿಗೆ ಒಲ್ದಿದ್ದೇನೆ, ಯಾವ ದೇವತೆಗಳು ಬಂದರೂ ನಾ ಮದುವೆ ಆಗೋದಿಲ್ಲ ಅಂತ. ನಳ ಬಂದು ಹೇಳಿದಾಗೂ ಅದನ್ನ ಹೇಳ್ತಾಳೆ. ಆದ್ರೆ ಈ ಪ್ರೇಮ ನಿಷ್ಠೆ ಯಾರಲ್ಲಿ ಕಾಣೋದಿಲ್ಲ ಅಂತಂದ್ರೆ ನಳನಲ್ಲಿ ಕಾಣೋದಿಲ್ಲ. ಅದಕ್ಕೆ ನನಗೆ ಅನಿಸುತ್ತೆ ಇದು ದಮಯಂತಿ ಚರಿತ್ರೆ ಅಂತ ಆಗಿದ್ರೇನೆ ಚೆನ್ನಾಗಿತ್ತೇನೋ ಅಂತ. ಆನಂತರ ಏಕಾಏಕಿ ಬಿಟ್ಟು ಹೋಗ್ಬಿಡ್ತಾನೆ ನಳ. ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಅವ್ರು ಫೇಸ್ ಮಾಡ್ಬೇಕಲ್ಲ ಅದನ್ನು. ಗಂಡ ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೋದಾಗ ಅದನ್ನ ಒಬ್ಬ ಹಳ್ಳೆದೆಯ ಹುಡುಗಿ ಹಾಕಿದ್ರೆ ಹೇಗೆ ಸ್ವೀಕರಿಸ್ತಿದ್ರೋ ಏನು. ಆದ್ರೆ ಇವಳು ಹೋಗ್ತಾಳೆ, ಹೋಗಿ ಒಂದು ಸರ್ಪದ ಬಾಯಿಗೆ ತುತ್ತಾಗುವಂತ ಸಂದರ್ಭದಲ್ಲಿ ಒಬ್ಬ ಬೇಡ ಬಂದು ಅವಳನ್ನ ಕಾಪಾಡ್ತಾನೆ. ನೋಡ್ರಿ, ಅವಳ ಸೌಂದರ್ಯಕ್ಕೆ ಮೋಹಿತಗೊಂಡಂತ ಬೇಡ ನನ್ನನ್ನು ಮದುವೆ ಆಗು ನೀನು ಅಂತ ಕೇಳಿದಾಗ ಅವಳು ಎಷ್ಟು ಸಮಯ ಪ್ರಜ್ಞೆಯಿಂದ ಅವನನ್ನ ತಿದ್ದುತ್ತಾಳೆ ಅಂದ್ರೆ, ರಕ್ಷಿಸಿದಂಥವನು ನನ್ನ ತಂದೆ, ಯಾರು ರಕ್ಷಿಸ್ತಾರೆ ಅವ್ರು ನಮ್ಮ ತಂದೆ ಸಮಾನ ಆಗ್ತಾರೆ ಅಂತ ತಂದೆ ರೂಪದಲ್ಲಿರುವ ನಿನ್ನನ್ನು ನಾನು ಮದುವೆ ಆಗೋದು ಸರಿ ಏನೋ, ಮಗಳಂತಿರುವಂತ ನನ್ನ ನೀನು ಮದುವೆ ಆಗೋದು ಸರಿ ಏನೋ ಅಂತ ಹೇಳ್ತಾಳೆ. ಅವನು ಹೋಗ್ತಾ ಇದ್ದಾಗ ನೋಡು ನಾನು ಗಂಧರ್ವ ಕನ್ಯೆ ಇದ್ದೇನೆ, ಶಾಪ ಕೊಡ್ತೇನೆ ಅಂತ. ಆ ಶಾಪ ಭೀತಿಗಾದ್ರೂ ಅವನು ಸರಿದು ಹೋಗ್ತಾನೆ. ಅಂದ್ರೆ ನಾವು ಕಷ್ಟದಲ್ಲಿದ್ದಾಗ ಯಾರೋ ಬಂದು ಹೀರೋ ಕಾಪಾಡ್ತಾನೆ, ಯಾರೋ ಬಂದು ಮಾಡ್ತಾನೆ ಅಂತ ಧಾರಾವಾಹಿ ಸಿನಿಮಾ ಹೀರೋಗಳನ್ನ ನೆನೆಸ್ಕೊಂಡು ಕುಂದಿರುವಂತ ಕಾಲ ಅಲ್ಲ. ನಮ್ಮನ್ನ ನಾವು ಹಿಂಗ್ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಒಬ್ಬ ಹೆಣ್ಮಗಳಾಗಿ ದಮಯಂತಿ ನಮಗೆ ಆ ಸಂದರ್ಭದಲ್ಲಿ ಹೇಳ್ತಾಳೆ. ನೋಡ್ರಿ, ಅವಳ ಮುಂದಾಲೋಚನೆ ಎಷ್ಟಿತ್ತು ಅಂತಂದ್ರೆ, ಇವನು ದೂತದಲ್ಲಿ ಸೋತಿದ್ದಾನೆ ಅಂದ ತಕ್ಷಣ ತನ್ನ ಮಕ್ಕಳನ್ನ ತವ್ರ ಮನೆಗೆ ಕಳಿಸ್ಬಿಟ್ಟಿರ್ತಾಳೆ. ಅಷ್ಟೇ ಅಲ್ಲ, ಇನ್ನೇನು ದೂತದಲ್ಲಿ ತನ್ನನ್ನು ಪಣಕ್ಕಿಟ್ಟು ಸೋತೇ ಬಿಡ್ತಾನೆ ಎನ್ನುವಾಗ ಸ್ಟಾಪ್ ಮಾಡ್ತಾಳೆ ಬಂದು. ಇನ್ನು ಸಾಕು ಜೂಜಾಡೋದು, ನೀವು ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ, ನನ್ನ ಮಾತ್ರ ಪಣಕ್ಕಿಡ್ಬೇಡ್ರಿ ಅಂತ ಅವಳು ಏನ್ ಮಾಡ್ತಾಳೆ, ಅವನನ್ನು ಕರ್ಕೊಂಡು ಹೋಗ್ತಾಳೆ. ನಳನಿಗಿಂತ ಆಸೆ ಆ ಆಕಾಶದಲ್ಲಿ ಹಾರಿ ಹೋಗುವಂತ ಪಕ್ಷಿಗಳನ್ನು ಹಿಡಿಬೇಕು ಅಂತ ಹುಟ್ಟ ಪಂಜೆನು ಅವನು ಆ ಹಕ್ಕಿ ಹಿಡಿಯೋದಕ್ಕೆ ಬೀಸಿದ್ರೆ, ಬತ್ತಲಿಯಾಗಿ ನಿಂತ ಗಂಡನಿಗೆ ಸೀರಿಯಲ್ ಸೆರಗನ ಕೊಟ್ಟು ಗಂಡನ ಮಾನವನ್ನ ಕಾಪಾಡ್ತಾಳೆ ದಮಯಂತಿ. ಮತ್ತೆ ಮುಂದೆ ಸ್ವಯಂವರ. ಅದಕ್ಕೆ ನಾನು ಅನ್ಕೊಳ್ತೇನೆ, ಅಶ್ವಹೃದಯವನ್ನ ನಳ ಓದಿದ ಆದ್ರೆ ಹೆಂಡತಿ ಹೃದಯವನ್ನ ಓದಕ್ಕೆ ಅವನಿಗಾಗ್ಲಿಲ್ಲ. ಅವನು ನಳಪಾಕ ಮಾಡುವುದರಲ್ಲಿ ಚತುರ, ಅದರ ಸೂಕ್ಷ್ಮತೆಗಳನ್ನ ತುಂಬಾ ಚೆನ್ನಾಗಿ ಗೊತ್ತು ಅವನಿಗೆ ಅಡಿಗೆ ಮಾಡೋದು. ಆದ್ರೆ ಹೆಣ್ಣಿನ ಸೂಕ್ಷ್ಮತೆಗಳು ಯಾರಿಗೆ ಗೊತ್ತಾಗ್ಲಿಲ್ಲ, ನಳನಿಗೆ ಗೊತ್ತಾಗ್ಲಿಲ್ವೇನೋ ಅಂತ ನಾವು ಸ್ತ್ರೀ ಪರವಾಗಿ ಇಲ್ಲಿ ಮಾತನಾಡಬಹುದೇನೋ ಅಂತ. ಅನಂತರ ಕೆಲವೊಂದು ವಿಷಯವನ್ನ ನಾವಿಲ್ಲಿ ನೋಡ್ಬೋದು. ಅವರು ಕೆಲವು ವಿಚಾರಗಳನ್ನ ಬರೀತಾರೆ. ಸ್ತ್ರೀಯರಿಗೆ ಆದ್ಯತೆ ಕೊಡುವಂತ, ಅಂದ್ರೆ ಇವತ್ತು ನಾನು ಯಾಕೆ ಇದನ್ನು ಹೇಳಬೇಕು ಅಂತ ಇಂಪಾರ್ಟೆಂಟ್ ಅಂತ ಹಾಕೊಂಡಿದ್ದೇನೆ. ಅವ್ರು ಒಂದ್ ಕಡೆ ಬರೀತಾರೆ, ಸತಿ ಇಲ್ಲದವಂಗೆ ಸಂಪದವೆಂಬುದು ಉಂಟೆ, ಪರಸ್ತ್ರೀಯನ್ನ ನೋಡುವಂಗೆ ಅತಿಸಾರ, ಕಾಮಿಸಿದವನಿಗೆ ಪಾಂಡುರೋಗ ಅಂಟುವುದು ಖಂಡಿತ ಅಂತ ಈ ಲೈನ್ ಬರೀತಾರೆ. ಇವತ್ತು ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಪರಸ್ತ್ರೀಯನ್ನ ನೋಡುವವರಿಗೆ ಅತಿಸಾರ ಅಂದ್ರೆ ಬೇದಿ, ಅತಿಸಾರ ಬೇದಿ ಆಗ್ತೈತಿ. ಕಾಮಿಸಿದವನಿಗೆ ಪಾಂಡುರೋಗ ಅಂಟತೈತಿ. ಅಂದ್ರೆ ಪಾಂಡುರೋಗ ಅಂತಂದ್ರೆ ಬಿಳುಪು ಅಂತ ನಾವು ಹೇಳ್ತೇವೆ ನೋಡ್ರಿ, ಆ ರೋಗ ಅಂಟತೈತಿ ಅಂತ. ಆಕ್ಚುಲಿ ನಿಜ. ಇವತ್ತೇನು ನಾವು ಅನೈತಿಕ ಸಂಬಂಧ ಮಾಡ್ತಾ ಇದ್ದೇವೆಲ್ಲ, ಏಡ್ಸ್ನಂತ ಕಾಯಿಲೆಗಳನ್ನ ನಾವು ತಂದ್ಕೊಂಡೇವ್ರಿ. ಅದನ್ನ ಅವತ್ತೇ ಹೇಳಿದ್ದಾರೆ ಕನಕದಾಸರು. ನಾವು ಯಾಕೆ ನಮಗೆ ವಿವಾಹ ಮಾಡಿ ಒಂದು ಕುಟುಂಬ ಅಂತ ಕೊಟ್ಟಿದ್ದಾರೆ, ಯಾಕೆ ಹೆಲ್ದಿ ಆದಂತ ಲೈಂಗಿಕ ಪ್ರಕ್ರಿಯೆ ಇವತ್ತು ನಮ್ಗೆ ಬೇಕು ಅಂತಂದ್ರೆ, ಇವತ್ತು ಇಲ್ಲದ ಅಂಟು ರೋಗಗಳು ನಮ್ಗೆ ಅಂಟ್ಕೊಳ್ತಾ ಇರೋದೇ ಈ ಕಾರಣಕ್ಕೆ. ಅದಕ್ಕೆ ಅವ್ರು ಹೇಳುವಂಥದ್ದು, ಪರಸ್ತ್ರೀಯನ್ನ ನೋಡುವವನಿಗೆ ಅತಿಸಾರ, ಕಾಮಿಸಿದವನಿಗೆ ಪಾಂಡುರೋಗ ಬರುವುದು ಖಂಡಿತ ಅಂತ ಹೇಳ್ತಾರೆ. ಇನ್ನೊಂದು, ಇವತ್ತು ಸಾಮಾಜಿಕವಾಗಿ ಇವತ್ತು ಕೂಡ ತುಂಬಾ ಜ್ವಲಂತವಾದ ಸಮಸ್ಯೆ ಹೆಣ್ಣು ಭ್ರೂಣ ಹತ್ಯೆ. ಅದನ್ನ ಅವತ್ತು ಅವರೇ ಮಾತಾಡಿದ್ದಾರೆ. ಭ್ರೂಣ ಹತ್ಯೆ ಅಂದ್ರೆ ಶಿಶುವಿನ ಹೆಣ್ಣು ಹತ್ಯೆ ಮಾಡುವುದನ್ನ ಅವ್ರು ಖಂಡಿಸ್ತಾರೆ. ಶಿಶು ಹತ್ಯೆ ಮಾಡಿದರೆ ಶಿಶು ಹತ್ಯೆಗೆ ಕುಕ್ಷಿ ಶೂಲೆ ಬರುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಶಿಶು ಹತ್ಯೆ ಮಾಡ್ತಾರೆ, ಅದು ಅಂತಹ ಶಿಶು ಹತ್ಯೆ ಮಾಡಿದವರಿಗೆ ಕುಕ್ಷಿ ಶೂಲೆ ಅದೊಂದು ರೋಗ. ಕುಕ್ಷಿ ಶೂಲೆ ಏನು ಅಂತಂದ್ರೆ ಅದು ಹೃದಯ ಸಂಬಂಧಿತ ಕಾಯಿಲೆ ಅಂತೆ. ಅವ್ರು ಅವಾಗ್ಲೇ ಹೇಳ್ಬಿಡ್ತಾರೆ ಕಾವ್ಯದ ಮೂಲಕ. ಅಂದ್ರೆ ಈಗಿನಷ್ಟು ಅವಾಗ ವಾಟ್ಸಪ್ಪು ಸಾಮಾಜಿಕ ಜಾಲತಾಣಗಳಿದ್ದಿದ್ದಿಲ್ಲಲ್ಲ, ಸಾಹಿತ್ಯನ ಓದ್ಕೋಬೇಕಾಗಿತ್ತು. ನೋಡಪ್ಪ, ನೀವು ಶಿಶು ಹತ್ಯೆ ಮಾಡಿದ್ರೆ ಇಂಥ ರೋಗ ಬರ್ತೈತಿ ಅಂತ, ಅಂದ್ರೆ ನೀವು ಹೃದಯ ಕಾಯಿಲೆಯಿಂದ ನಳಿಸ್ತಾ ಇರ್ತೀರಿ ಅಂತ ಹೆದರ್ತಾ ಇದ್ರು. ಹೀಗಾಗಿ ಆ ಶಿಶು ಹೆಣ್ಣೆ ಆಗಿರ್ಲಿ ಗಂಡೆ ಆಗಿರ್ಲಿ ಅದನ್ನು ನಾವು ಜೋಪಾನ ಮಾಡಬೇಕು ಅಂತ ಅನ್ನುವಂತಹ ಅಂಶಗಳನ್ನು ಕೂಡ ಸಾಕಷ್ಟು ಅವ್ರು ಹೇಳ್ತಾರೆ. ನೋಯಿಸಿದವನಿಗೆ ಮಾಯದ ಮರಣ ತಪ್ಪದು ಅಂತ ಹೇಳ್ತಾರೆ. ಪಿತಮಾತೆಯರ ಸಲಹದವನಿಗೆ ಗಂಡ ಮೂಲ ರೋಗ ತಪ್ಪಿದ್ದಲ್ಲ, ಅಂದ್ರೆ ಮೂಲವ್ಯಾಧಿ. ಯಾರು ತಂದೆ ತಾಯಿನ ನೋಯಿಸ್ತಾರಲ್ಲ ಅವ್ರಿಗೆ ಮೂಲವ್ಯಾಧಿ ಬರ್ತೈತಿ ಅಂತ ಹೇಳ್ತಾರೆ.
ಪತಿ ಪತ್ನಿಯ ಸುಖ ಸಂಸಾರಕ್ಕೆ ಮಕ್ಕಳೇ ಪುಣ್ಯ ಪಣ್ಯ ಅಂತ ಹೇಳ್ತಾರೆ. ಅಕ್ಕರಿರುವ ದಂಪತಿಗಳಿಗೆ ಮಕ್ಕಳಿದ್ದರೆ ನಲಿವು ನಗೆಯು, ಮಕ್ಕಳಿಲ್ಲದ ಸಿರಿಯು ಸರ್ ಹೇಳಿದ್ರಲ್ಲ ಆಗಲೇ ಕೊಳಕ ತೆಂಗಿನ ತುರಿಯು ಅಂತ. ಅಂದ್ರೆ ಇವತ್ತು ನಾವು ಏನೆಲ್ಲ ಹಪಹಪಿ ಜಗತ್ತಿಗೆ ಬಿದ್ದಿದ್ದೇವೆ, ಬಂಕ್ಲೆ ಕಟ್ಟಬೇಕು. ನಾ ಯಾಕೆ ಹೇಳ್ತೇನೆ ಅಂದ್ರೆ ಕಂಪ್ಯೂಟರ್ ಜಗತ್ತಿನಲ್ಲಿ ಆಗೋ ಟೈಮ್ ಮಕ್ಕಳನ್ನ ಪಡಿತಿಲ್ಲ, ಇವತ್ತು ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಮದುವೆನ ಆಗ ಕೊಲೆ ಅನ್ನಕತ್ತಾರ ಮಕ್ಕಳು. ಅವ್ರು ಮದುವೆ ಆಗೋದೇ 35-36 ವರ್ಷಕ್ಕೆ. ಹೌದಾ? ನಾವು ಹೆಲ್ದಿ ಆದಂತಹ ಒಂದು ಸಂತಾನ ಪಡಿಬೇಕು ಅಂದ್ರೆ ಅದು 40 ವರ್ಷದ ಒಳಗೇನೆ ನಾವು ತಗೊಳ್ಬೇಕು. ಇದನ್ನ ಮುಂದೆ ಹಾಕ್ತಾ ಹೋದ್ರೆ ಬಹುಶಃ ಅವರು ಹಣವನ್ನ ದುಡಿಯುವ ಹಪಹಪಿಯಲ್ಲಿ ಮಕ್ಕಳನ್ನು ಪಡ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಬಂಜೀರಾಗ್ತಿದ್ದಾರೆ, ಎಷ್ಟೋ ನಿರ್ವೀರ್ಯರಾಗ್ತಾ ಇದ್ದಾರೆ. ಇದು ಸತ್ಯ. ಹೀಗಾಗಿ ಅದಕ್ಕೆ ನಮಗೆ ಬೇಕಾದಂತಹ ಸಿರಿ ಸಂಪತ್ತು ಯಾವುದು ಅಂತಂದ್ರೆ ಮಕ್ಕಳು. ಜನಪದಗರ್ತಿ ಹೇಳ್ತಾರೆ, ಬಡತನ ಇರ್ಲಿ ಆದ್ರೆ ನನಗೆ ಮಕ್ಕಳು ಇರ್ಲಿ ಅಂತ ಹೇಳುವಂತ ಜನಪದ ಗರತಿಗೂ ಇವತ್ತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹೀಗಾಗಿ ಕನಕದಾಸರು ಕೂಡ ಅದನ್ನೇ ಹೇಳ್ತಾರೆ, ಯಾವ ಮಕ್ಕಳಿದ್ರೆ ನಮಗೆ ನಲಿವಿರುತ್ತೆ, ಮಕ್ಕಳು ಇಲ್ಲದೆ ಹೋದ್ರೆ ಎಂತ ಸಿರಿ ಇದ್ರೂ ಅದು ಕೊಳೆತ ತೆಂಗಿನ ತುರಿ ಆಗುತ್ತೆ ಅಂತನ್ನುವಂಥದ್ದು ಬಹಳ ಮುಖ್ಯವಾಗಿ ಅವರೆಲ್ಲ ಹೇಳುವಂತಹ ಮಾತುಗಳು. ಈ ಹಿನ್ನೆಲೆ ಒಳಗ ಬಹುಶಃ ಒಂದು ಸಂಸಾರ, ಒಂದು ಹೆಣ್ಣು ಅಂತ ಬಂದಾಗ ಅವರ ಇಡೀ ಸಾಹಿತ್ಯದಲ್ಲಿ ಸ್ತ್ರೀಪರ ನಿಲುವುಗಳು ದ್ವಂದ್ವ ನಿಲುವುಗಳಲ್ಲಿ ಇದ್ದಾವೆ ಅಂತ ಅನಿಸುತ್ತೆ. ಆದ್ರೆ ಅವುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅವರಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ಪ್ರಜ್ಞೆಗಳು ಸ್ತ್ರೀ ಪರವಾಗಿ ನಿಲ್ತಾವೆ ಅಂತನ್ನುವಂಥದ್ದನ್ನ ನಾವಿವತ್ತು ಅವರ ಒಟ್ಟು ಸಾಹಿತ್ಯವನ್ನು ಇಟ್ಕೊಂಡು ವೀಕ್ಷಣೆ ಮಾಡಬೇಕಾಗಿದೆ, ಮರು ಓದನ್ನ ಮಾಡಬೇಕಾಗಿದೆ. ಹೀಗೆ ನನಗೆ ದಕ್ಕಿದ ಓದು ಮತ್ತು ಮಿತಿಯ ಅವಕಾಶದಲ್ಲಿ ಇಷ್ಟು ವಿಚಾರಗಳನ್ನ ಅವರ ಸಾಹಿತ್ಯದಲ್ಲಿ ಸ್ತ್ರೀಪರ ನಿಲುವುಗಳ ಕುರಿತು ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಸರ್ ಅವರು ಇದಕ್ಕೊಂದು ಲೇಖನವನ್ನು ಕೂಡ ಮಾಡಂದಿದ್ದಾರೆ, ಅದು ಕೂಡ ತಯಾರಾಗಿದೆ. ಅದರಲ್ಲಿ ಈ ಹೇಳಲಾರದ ವಿಚಾರಗಳು ಕೂಡ ಸಾಕಷ್ಟಿದ್ದಾವೆ ಅಂತ ಹೇಳಿ ಒಂದಿಷ್ಟು ಅವಕಾಶಗಳನ್ನ ನನಗೆ ಇಂಥ ಒಂದು ವೇದಿಕೆ, ಯಾಕಂದ್ರೆ ಕೇಳುವ ಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ಕನಕನ ಧ್ವನಿ ಜಗತ್ತಿನಾದ್ಯಂತ ಅದು ಹೋಗುತ್ತೆ ಅಂತನ್ನುವಂಥ ಸತ್ಯವೂ ಕೂಡ ನಮಗೆ ಗೊತ್ತಿದೆ. ಹೀಗಾಗಿ ಕನಕನ ಒಳಗೆ ನಾವು ಇಳಿಬೇಕು, ಕನಕ ನಮ್ಮೊಳಗೆ ಇಳಿಬೇಕು. ಅಂದಾಗ ಮಾತ್ರ ಕನಕ ನಮಗೆ ಅರ್ಥ ಆಗ್ತಾನೆ ಅಂತ ಹೇಳ್ತಾ ಇಂಥ ಒಂದು ಗಹನ ವಿಷಯ ಕೊಟ್ಟು ಇನ್ನಷ್ಟು ಹೆಚ್ಚಿನ ಅಭ್ಯಾಸ ಮಾಡೋಕ್ಕೆ ಸರ್ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ.